ಹಲೋ ಎವ್ರಿವನ್, ವೆಲ್ಕಮ್ ಟು ವಿಜನ್ ಮ್ಯಾಗಜಿನ್ ಮಂತ್ಲಿ ಕರೆಂಟ್ ಅಫೇರ್ಸ್ ಅನಲೈಸಿಸ್ ಕ್ಲಾಸ್. ಈ ಒಂದು ವಿಡಿಯೋದಲ್ಲಿ ನಾವು ಎಕಾನಮಿಲಿ ಕವರ್ ಆಗಿರುವಂಥ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಮೊದಲನೇ ಒಂದು ಟಾಪಿಕ್ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ. ಸೊ ಇದರ ಮೇಲೆ ಒಂದು ರಿಪೋರ್ಟನ್ನು ಬಿಡುಗಡೆಯನ್ನು ಮಾಡಲಾಗಿದೆ. ಹಾಗೆ 2023ರಲ್ಲಿ ಏನು ಮಾಡಲಾಗತ್ತೆ ಅಂತಂದರೆ ಈ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಕುರಿತು ಒಂದು ಟಾಸ್ಕ್ ಫೋರ್ಸನ್ನು ರಚನೆಯನ್ನು ಮಾಡಲಾಗತ್ತೆ. ಸೊ ಇದರ ಒಂದು ಉದ್ದೇಶ ಏನಂತಂದರೆ ಜಾಗತಿಕವಾಗಿ ನಾವು ಈ ಒಂದು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ನ ಅಳವಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಲಾಗತ್ತೆ. ಹಾಗಿದ್ರೆ ಯಾವುದಕ್ಕೆ ನಾವು ಇಲ್ಲಿ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ ಅಂತಂದರೆ ಯಾವುದು ಇಲ್ಲಿ ಕಾರ್ಯಸಾಧ್ಯವಾಗಿರಬೇಕು ಅಂತಂದರೆ ಅದನ್ನು ನಾವು ಇಫೆಕ್ಟಿವ್ ಆಗಿ ಅಥವಾ ಅದನ್ನು ನಾವು ಬಳಕೆಯಲ್ಲಿ ಇರುವಂಥದ್ದಾಗಿರಬೇಕು. ಹಾಗೆ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲಸೌಕರ್ಯ ಇಲ್ಲಿ ಸುರಕ್ಷಿತವಾಗಿರಬೇಕು. ಹಾಗೆ ಅದು ಮುಕ್ತವಾಗಿ ಎಲ್ರಿಗೂ ಕೂಡ ಅಪ್ಲೈ ಆಗಬೇಕು. ಹಾಗೆ ಅದು ಕೆಲವೊಂದಿಷ್ಟು ನಿಬಂಧನೆಗಳಿಗೆ ಅಥವಾ ರೆಗ್ಯುಲೇಷನ್ಗೆ ಒಳಪಟ್ಟಿರಬೇಕು. ಹಾಗೆ ಅದರಲ್ಲಿ ಕೆಲವೊಂದಿಷ್ಟು ವೈಶಿಷ್ಟ್ಯತೆ ಅಥವಾ ವಿಶಿಷ್ಟತೆ ಅನ್ನುವಂಥದ್ದು ಕಂಡುಬರಬೇಕು. ಹಾಗೆ ಆ ಎಲ್ಲ ಮೂಲ ಸೌಕರ್ಯಗಳು ಇಲ್ಲಿ ಕಾನೂನಿನ ಚೌಕಟ್ಟಿಗೆ ಒಳಪಟ್ಟಿರಬೇಕು ಅಂತ. ಸೊ ಇವುಗಳಿಗೆ ನಾವು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ. ಹಾಗಿದ್ರೆ ಯಾವುದಕ್ಕೆ ನಾವು ಇಲ್ಲಿ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರೆಸ್ಕೊಳ್ಳೋದಿಲ್ಲ ಅಂತಂದರೆ, ಸೊ ಇಲ್ಲಿ ಯಾವುದು ಈ ಮೊಬೈಲ್ ಆಗಿರ್ಬೋದು, ಹಾಗೆ ಇಂಟರ್ನೆಟ್ ಸೇವೆಗಳನ್ನು ಒದಗಿಸುವಂತಹ ಈ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಬರುತ್ತಲ್ವಾ, ಸೊ ಅವುಗಳನ್ನು ನಾವು ಈ DPI ಅಂಡರ್ನಲ್ಲಿ ಕನ್ಸಿಡರ್ ಮಾಡೋ ಹಾಗಿಲ್ಲ. ಹಾಗೆ ಇದರಲ್ಲಿ ಪ್ರೈವೇಟ್ ಇನೋವೇಷನ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ. ಸೊ ಇಂಥವುಗಳನ್ನು ನಾವು DPI ಅಡಿಯಲ್ಲಿ ಕನ್ಸಿಡರನ್ನು ಮಾಡೋ ಹಾಗಿಲ್ಲ. ಸೊ ಇದರ ಅಡಿಯಲ್ಲಿ ಅಂದರೆ ಈ DPI ಅಡಿಯಲ್ಲಿ ನಮಗೆ 5 ಕ್ಯಾಟಗರಿಗಳು ಬರುತ್ತೆ. ಸೊ ಮೊದಲನೇದಾಗಿ ವೆರಿಫೈಯಬಲ್ ಆ್ಯಂಡ್ ಐಡೆಂಟಿಟಿ ರಿಜಿಸ್ಟರ್ ಅಂತ. ಸೊ ಇಲ್ಲಿ ಆ ಒಂದು DPI ಅಡಿಯಲ್ಲಿ ಅವರನ್ನು ನೋಂದಣಿಯನ್ನು ಮಾಡಬೇಕಿದ್ರೆ ಅವರಿಗೆ ಒಂದು ಐಡಿಯನ್ನು ಕೊಡಲಾಗತ್ತೆ, ವೆರಿಫೈಯಿಂಗ್ ಐಡಿ ಅಂತ ಹೇಳಿ. ಹಾಗೆ ಈ ರೀತಿಯ ಒಂದು ಉದಾಹರಣೆ ನಾವು ಇಲ್ಲಿ ನೋಡ್ಬೋದು. ನೈಜೀರಿಯಾದಲ್ಲಿ ಈ ನ್ಯಾಷನಲ್ ID ನಂಬರ್ ಅಂತ ಕೊಡ್ತಾರೆ. ಹಾಗೆ ಪೆರುವಿನಲ್ಲಿ DNI ಐಡೆಂಟಿಟಿಯನ್ನು ಕೊಡ್ತಾರೆ. ಹಾಗೆ ಇನ್ನು ದತ್ತಾಂಶ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಹಿಸ್ಟ್ರಿ ಆಗಿರ್ಬೋದು, ಪ್ರೊಫೈಲ್ ಮತ್ತು ಅವರ ಒಂದು ಗೌಪ್ಯತೆಯನ್ನು ಕಾಪಾಡಲಿಕ್ಕೆ ಇಲ್ಲಿ P2P ಎನ್ಸ್ಕ್ರಿಪ್ಷನ್ನ ಸೌಲಭ್ಯವನ್ನು ಇದರ ಅಡಿಯಲ್ಲಿ ನೀಡಲಾಗತ್ತೆ. ಸೊ ಅಂದರೆ ಇಲ್ಲಿ ಸುರಕ್ಷತೆ ಅಂತಂದರೆ ನೀವು ಸ್ಟೋರ್ ಮಾಡಿರುವಂಥ ಡೇಟಾ ನಿಮಗೆ ಮಾತ್ರ ಅದನ್ನು ರೀಡ್ ಮಾಡಲಿಕ್ಕೆ ಅಲ್ಲಿ ಅವಕಾಶ ಇರುತ್ತೆ. ಅಂದರೆ ಥರ್ಡ್ ಪಾರ್ಟಿಗೆ ಇಲ್ಲಿ ಯಾವುದೇ ರೀತಿಯ ನಿಮ್ಮ ಡೇಟಾವನ್ನು ಆಕ್ಸೆಸ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ. ಸೊ ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತಂದರೆ ಡಿಜಿಲಾಕರ್. ಸೊ ಈ ಡಿಜಿಲಾಕರಲ್ಲಿ ಏನು ಮಾಡ್ಬೋದು ಅಂತಂದರೆ ನಿಮ್ಮ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅಂದರೆ ಸೊ ನಿಮ್ಮ ಪ್ಯಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಡೀಟೇಲ್ಸ್ ಮತ್ತು ನಿಮ್ಮ ಬ್ಯಾಂಕಿಂಗ್ ಯಾವುದೇ ತರಹದ ಒಂದು ನಿಮ್ಮ ಮಹತ್ವದ ದಾಖಲಾತಿಗಳನ್ನ ಸೊ ಈ ಡಿಜಿಲಾಕರ್ನಲ್ಲಿ ಸ್ಟೋರ್ ಮಾಡಲಾಗಿರುತ್ತೆ. ಸೊ ಇವುಗಳನ್ನ ನೀವು ನಿಮ್ಮ ಒಂದು ಕನ್ಸೆಂಟ್ ಅಥವಾ ಸಿಗ್ನೇಚರ್ ಮೂಲಕ ಏನು ಮಾಡ್ಬೋದು ಅಂತಂದರೆ ಅವುಗಳನ್ನು ಎಕ್ಸೆಸ್ಸನ್ನು ಮಾಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಆಧಾರ್ ಸೈನ್ ಅಂತ ಬರುತ್ತೆ. ಸೊ ಇಲ್ಲಿ ಡಿಜಿಲಾಕರ್ ಜೊತೆಗೆ ಸೊ ಇನ್ನೂ ಒಂದು ಕೂಡ ಬರುತ್ತೆ, ಆಧಾರ್ ಅಂತ ಹೇಳಿ. ಸೊ ಈ ಆಧಾರಲ್ಲಿ ಏನು ಮಾಡ್ಬೋದು ಅಂತಂದರೆ ನಿಮ್ಮ ಆಧಾರ್ ಕಾರ್ಡನ್ನು ಲಾಕ್ ಮಾಡ್ಬೋದು. ಅಂದರೆ ಅದಕ್ಕೆ ಸೈನ್ ನೀವು ಸೈನ್ನ ಮಾಡಿದರೆ ಮಾತ್ರ ನಿಮ್ಗೆ ಏನು ಸಿಗುತ್ತೆ ಅಲ್ಲಿ ಈ ಆಧಾರ್ OTP ಅನ್ನುವಂಥದ್ದು ಬರುತ್ತೆ. ಹಾಗೆ ಡಿಸ್ಕವರಿ ಆ್ಯಂಡ್ ಫುಲ್ಫಿಲ್ಮೆಂಟ್. ಸೊ ಇಲ್ಲಿ ಏನು ಮಾಡಲಾಗತ್ತೆ ಅಂದರೆ ಪ್ರೋಟೋಕಾಲ್ಗಳ ಮೂಲಕ ಇಲ್ಲಿ ನಿಮಗೆ ಡಿಜಿಟಲ್ ಸರ್ವಿಸ್ಗಳನ್ನು ನೀಡಲಾಗತ್ತೆ. ಹಾಗೆ ಇಲ್ಲಿ ಪೇಮೆಂಟ್ ಅಂತ ಬಂದರೆ ಸೊ ಇಲ್ಲೇನು ಮಾಡಲಾಗತ್ತೆ ಈ ಒಂದು ಟ್ರಾನ್ಸಾಕ್ಷನ್ ಇಲ್ಲಿ ನಿಮಗೆ ತುಂಬ ಸರಳ ರೀತಿಯಲ್ಲಿ ಒದಗಿಸಿಕೊಡಲಾಗತ್ತೆ. ಸೊ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಬ್ರೆಜಿಲ್ನಲ್ಲಿ ಕೂಡ ನೋಡ್ಬೋದು. ಹಾಗೆ ಬ್ರೆಜಿಲ್ಸ್ನ ಪಿಕ್ಸ್ ಅಂತ ಇದೆ. ಹಾಗೆ ಸಿಂಗಪೂರ್ನ ಪೇ ನೌ ಅಂತ ವ್ಯವಸ್ಥೆ ಕೂಡ ನಾವಿಲ್ಲಿ ಉದಾಹರಣೆಯಾಗಿ ನೋಡ್ಬೋದು. ಹಾಗಿದ್ರೆ ಇದರ ಮಹತ್ವ ಏನು ಅಂತ ನೋಡೋಣ. ಸೊ ಮೊದಲನೇದಾಗಿ ಈ DPIಗಳನ್ನು ವ್ಯವಸ್ಥೆಯಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದಾಗತ್ತೆ, ಅಂದರೆ ಡೆವಲಪ್ಮೆಂಟ್ ಅನ್ನುವಂಥದ್ದಾಗತ್ತೆ. ಸೊ ಆ ಮೂಲಕ ಇಲ್ಲಿ ಆರ್ಥಿಕ ಬೆಳವಣಿಗೆಗೆ ಅದು ಸಹಕಾರಿಯಾಗತ್ತೆ. ಹಾಗೆ ಈ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅಲ್ವಾ, ಸೊ ಇವುಗಳು ನಮಗೆ ಈ ವ್ಯವಹಾರದ ವೆಚ್ಚವನ್ನು ಕಡಿಮೆಯನ್ನು ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಫೋನ್ಪೇ ಇದೆ. ಸೊ ಇದೇನಾಗುತ್ತೆ ಅಂತಂದರೆ ಎಲ್ಲರೂ ಕೂಡ ಇಲ್ಲಿ ಬ್ಯಾಂಕ್ ಬಳಿ ಹೋಗಿ
ಹಣವನ್ನು ವಿತ್ಡ್ರಾ ಮಾಡುವಂಥ ಸನ್ನಿವೇಶ ಇರುವುದಿಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ಏನಾಗುತ್ತೆ ಅಂತಂದರೆ ಸೊ ಇಲ್ಲಿ ಹಣದ ಒಂದು ಉಳಿತಾಯ ಕೂಡ ಆಗುತ್ತೆ, ಹಾಗೆ ನಿಮ್ಮ ಸಮಯ ಕೂಡ ಇಲ್ಲಿ ಸೇವ್ ಆಗುತ್ತೆ. ಹಾಗೆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್. ಸೊ ಈ DPI ಅನ್ನುವಂಥದ್ದು ದೂರದ ಪ್ರದೇಶಗಳಲ್ಲಿರುವಂಥ ಹಲವಾರು ಪ್ರದೇಶಗಳಿಗೂ ಕೂಡ ಆಕ್ಸೆಸ್ ಇರೋದರಿಂದ ಸೊ ಇದು ಎಲ್ಲರನ್ನು ಸಮಾಜದ ಅಂದ್ರೆ ಮುಖ್ಯ ಭೂಮಿಕೆಯಿಂದ ದೂರದ ಪ್ರದೇಶದಲ್ಲಿರುವ ವ್ಯಕ್ತಿಗಳಿಗೂ ಕೂಡ ಸೊ ಇದರಿಂದ ಪ್ರಯೋಜನವಾಗಲಿದೆ. ಸೊ ಇಲ್ಲಿ ನಂಬರ್ ಆಫ್ ಬ್ಯಾಂಕ್ ಅಕೌಂಟ್ಸ್ ಓಪನ್ಡ್ ಇನ್ ಇಂಡಿಯಾ ಟ್ರಿಪಲ್ಡ್. ಸೊ ಇಲ್ಲಿ 2015ರಿಂದ 2022ರ ವೇಳೆಗೆ ಏನಾಗಿದೆ ಅಂತಂದರೆ ಈ ಬ್ಯಾಂಕ್ ಖಾತೆಯನ್ನು ಹೊಂದಿರೋರ ಸಂಖ್ಯೆಯಲ್ಲಿ ಏನಾಗಿದೆ ಅಂದರೆ 3 ಪಟ್ಟು ಏರಿಕೆಯಾಗಿದೆ. ಹಾಗೆ ಈ ರೀತಿ ಏರಿಕೆ ಆಗಿರುವಂಥ ಬ್ಯಾಂಕ್ ಅಕೌಂಟ್ಗಳಲ್ಲಿ ಮಹಿಳೆಯರು ಪ್ರಮಾಣ ಎಷ್ಟಿದೆ ಅಂತಂದರೆ 55% ಅಕೌಂಟ್ಸ್ನ ಇವರೇ ಹೊಂದಿದ್ದಾರೆ. ಹಾಗೆ ಸೊ ಇದರಿಂದ ಏನಾಗುತ್ತೆ, ಇಲ್ಲಿ ಪರಿಣಾಮಕಾರಿಯಾಗಿ ನಾವು ಸೇವೆಗಳನ್ನು ಸಲ್ಲಿಸ್ಬೋದಾಗಿರುತ್ತೆ. ಹಾಗೆ ನೀವು ಕೋವಿಡ್ ಸಂದರ್ಭದಲ್ಲಿ ನೋಡೋದಾದರೆ ಸೊ ಇಲ್ಲಿ ಕೋವಿಡ್ ವ್ಯಾಕ್ಸಿನ್ ಪಡೆದಿರುವಂಥ ಸರ್ಟಿಫಿಕೇಟನ್ನು ಪಡಿಬೇಕಾಗಿರುತ್ತೆ. ಸೊ ಈ ಒಂದು ಸನ್ನಿವೇಶದಲ್ಲಿ ಲಾಕ್ಡೌನ್ ಇರುವಂಥ ಸಂದರ್ಭದಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ನೀವು ನೇರವಾಗಿ ಕ್ಯೂ ಹಚ್ಚಿ ಏನಂತಂದರೆ ಈ ಒಂದು ವ್ಯಾಕ್ಸಿನ್ ಸರ್ಟಿಫಿಕೇಟನ್ನು ಪಡೀಲಿಕ್ಕೆ ಸಾಧ್ಯವಾಗದಂಥ ಸಂದರ್ಭದಲ್ಲಿ ಸೊ ಇಲ್ಲಿ ನಿಮ್ಮ ಮೊಬೈಲ್ ಫೋನ್ಗಳಲ್ಲಿ ಅದನ್ನು ಡೌನ್ಲೋಡ್ ಮಾಡುವಂಥ ವ್ಯವಸ್ಥೆಯನ್ನು ಕಲ್ಪಿಸಲಾಗತ್ತೆ. ಸೊ ಇವೆಲ್ಲವೂ ನಮಗೆ ಸಾಧ್ಯವಾಗುವಂಥದ್ದು ಈ DPI ಅಡಿಯಲ್ಲಿ. ಸೊ ಈ ಎಲ್ಲ ನಮಗೆ ಸಾಧ್ಯವಾಗಿರುತ್ತೆ. ಹಾಗೆ ಭಾರತದ ಒಂದು DPI ವ್ಯವಸ್ಥೆಯನ್ನು ನೋಡೋದಾದರೆ ಇದರಲ್ಲಿ 3 ಇಂಟರ್ ಕನೆಕ್ಟೆಡ್ ಲೇಯರ್ಸ್ ಬರುತ್ತೆ. ಸೊ ಮೊದಲನೇದು ಆಧಾರ್ ಮತ್ತು KYC ಅಂತ ಬರುತ್ತೆ. ನೆಕ್ಸ್ಟ್ ಒಂದು ಪೇಮೆಂಟ್ ಲೇಯರ್ ಅಂತ ಹೇಳಿ, ಪೇಮೆಂಟ್ ಲೇಯರ್ನಲ್ಲಿ ನಾವು UPI ನೋಡ್ತೀವಿ, ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ. ಸೊ ಈ ರೀತಿ ಆಧಾರ್ ಪೇಮೆಂಟ್ ಬ್ರಿಡ್ಜ್ ಇದೆ. ಹಾಗೆ ಡೇಟಾ ಗವರ್ನೆನ್ಸ್ ಅಂದರೆ ಡಿಜಿಟಲ್ ಲಾಕರ್ ಅಕೌಂಟ್ ಅಗ್ರಿಗೇಟರ್. ಸೊ ಇಲ್ಲಿ ನಿಮ್ಮ ಡೇಟಾವನ್ನು ಸಂರಕ್ಷಿಸಲಾಗತ್ತೆ. ಇನ್ನು ಭಾರತದ ಒಂದು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರನ್ನು ನೋಡೋದಾದರೆ ಭಾರತದಲ್ಲಿ ಒಟ್ಟಾರೆ ಮೊಬೈಲ್ ಒಂದು ಬಳಕೆದಾರರ ಸಂಖ್ಯೆ ಎಷ್ಟಿದೆ ಅಂದರೆ 116 ಕೋಟಿ ಇದೆ. ಹಾಗೆ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಬರುತ್ತೆ, ಸಾಮಾನ್ಯ ಸೇವಾ ಕೇಂದ್ರಗಳ ಅಡಿಯಲ್ಲಿ ನಿಮಗೆ ಇಲ್ಲಿ ಸರ್ಕಾರಿ ಒಂದು ಸೌಲಭ್ಯಗಳು ಅಂದರೆ ಸರ್ಕಾರಿ ನೀವು ಯಾವುದೇ ಒಂದು ಸೇವೆಗಳನ್ನು ಆಕ್ಸೆಸ್ ಮಾಡಬೇಕಂದ್ರೆ ಸೊ ಇಲ್ಲಿ ನಿಮಗೆ ಅದರ ಕುರಿತಾಗಿ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಸೊ ಈ ರೀತಿ ಕಾಮನ್ ಸರ್ವಿಸ್ ಸೆಂಟರ್ಗಳು ಎಷ್ಟಿದೆ ಅಂತಂದರೆ ಭಾರತದಲ್ಲಿ ಅಂದರೆ ಕಾರ್ಯನಿರ್ವಹಣೆಯಲ್ಲಿರುವಂಥ ಕಾಮನ್ ಸರ್ವಿಸ್ ಸೆಂಟರ್ಗಳ ಸಂಖ್ಯೆ 5.7 ಲಕ್ಷ ಇದೆ. ಹಾಗೆ ಇನ್ನು ಡಿಜಿ ಲಾಕರ್ನ ಬಳಸ್ತಾ ಇರುವಂಥ ಒಟ್ಟು ಜನಸಂಖ್ಯೆ ಎಷ್ಟಿದೆ ಅಂದರೆ 29.6 ಕೋಟಿ ಎಷ್ಟಿದೆ. ಹಾಗೆ ಸೊ ಇಲ್ಲಿ ಆಧಾರನ ಒಟ್ಟಾರೆ ಇಲ್ಲಿ ಆಧಾರ್ ಎಷ್ಟು ಜನ್ರೇಟ್ ಆಗಿದೆ ಅಂತಂದರೆ 139.7 ಕೋಟಿಯಷ್ಟು ಆಧಾರನ ಜನ್ರೇಟನ್ನು ಮಾಡಲಾಗಿದೆ. ಸೊ ಇವಾಗ ಈ ಒಂದು DPIನ ಅಡ್ವಾನ್ಸ್ಮೆಂಟ್ ಮಾಡುವಂಥ ನಿಟ್ಟಿನಲ್ಲಿ ಜಾಗತಿಕವಾಗಿ ಏನೆಲ್ಲ ಸವಾಲುಗಳು ಎದುರಾಗ್ತಾ ಇದೆ ಅಂತಂದರೆ ಇಲ್ಲಿ ಮೊದಲನೇದಾಗಿ ಅಂದರೆ ಈ DPI ಓಕೆ. ಸೊ ಇದರಲ್ಲಿ ಮೊದಲನೇದಾಗಿ ಹಣಕಾಸಿನ ಸಮಸ್ಯೆ. ಸೊ ಇವುಗಳನ್ನ ಬಿಲ್ಡ್ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ಏನಾಗುತ್ತೆ ಅಂತಂದರೆ ಹೆಚ್ಚಿನ ಒಂದು ಹಣದ ಅವಶ್ಯಕತೆ ಇದೆ. ಸೊ ಸದ್ಯಕ್ಕೆ ಇವಾಗ ಈ ಒಂದು ಹಣದ ಕೊರತೆ ಅನ್ನುವಂಥದ್ದು ಈ ಒಂದು ವಲಯದಲ್ಲಿ ಕಾಣ್ತಾ ಇದೆ. ಹಾಗೆ ಡಿಜಿಟಲ್ ಡಿವೈಡ್ ಆ್ಯಂಡ್ ಆಕ್ಸೆಸಿಬಿಲಿಟಿ. ಸೊ ಇಲ್ಲಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಬಳಸುವಂಥ ಸಂದರ್ಭದಲ್ಲಿ ನಮಗೆ ಇಂಟರ್ನೆಟ್ ಬೇಕಾಗಿರುತ್ತೆ. ಹಾಗೆ ಈ ಇಂಟರ್ನೆಟನ್ನು ಬಳಸಬೇಕಂತಂದರೆ ನಮಗೆ ಈ ಡಿಜಿಟಲ್ ಸಾಕ್ಷರತೆ ಅನ್ನುವಂಥದ್ದು ಬೇಕಾಗತ್ತೆ. ಸೊ ಇವುಗಳ ಕೊರತೆ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಹಾಗೆ ಸೊ ಇಲ್ಲಿ ಹಲವಾರು ಒಂದು DPIಗಳು ಇದ್ದರೂ ಕೂಡ ಸೊ ಇವುಗಳನ್ನ ನಿಯಂತ್ರಣ ಅಂದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಕೆಲವೊಂದು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೀವು ಸ್ಟೋರ್ ಮಾಡಿರುವಂಥ ಮಾಹಿತಿ ಅನ್ನುವಂಥದ್ದು ಲೀಕ್ ಆಗುವಂಥ ಚಾನ್ಸಸ್ ಕೂಡ ಇದೆ. ಓಕೆ. ಹಾಗೆ ಅವುಗಳನ್ನ ಬೇರೆ ಬೇರೆ ಉದ್ದೇಶಗಳಿಗಾಗಿ ಬಳಸುವಂಥ ಸಾಧ್ಯತೆ ಇರುವುದರಿಂದ ಸೊ ಇವುಗಳ ಕುರಿತಾದಂಥ ನೀತಿ ಮತ್ತು ಈ ನಿಯಂತ್ರಣಗಳ ಕೊರತೆ ಕೂಡ ಕಾಡ್ತಾ ಇದೆ. ಹಾಗೆ ಇಲ್ಲಿ ಮೇಲೆ ಹೇಳಿದ ಹಾಗೆ ನಿಮಗೆ ಡೇಟಾ ಗೌಪ್ಯತೆ ಅನ್ನುವಂಥದ್ದು ಸಂಬಂಧಿಸಿದ ಒಂದು ಕಾಳಜಿಯಾಗಿದೆ. ಸೊ ಇದಕ್ಕೆ ವೇ ಫಾರ್ವರ್ಡ್ನಲ್ಲಿ ನಾವು ಒಂದು ಪಿಲ್ಲರ್ಸ್ ಆಫ್ DPI ಅಪ್ರೋಚ್ನಲ್ಲಿ ಅಂದರೆ ಈ DPIನ ಒಂದು ಈ ಮೇಲಿನ ಸವಾಲುಗಳನ್ನು ಓವರ್ಕಮ್ ಮಾಡಲಿಕ್ಕೆ 3 ಒಂದು ಪರಿಹಾರಗಳನ್ನ ನಾವಿಲ್ಲಿ ನೋಡ್ಬೋದು. ಮೊದಲನೇದಾಗಿ ಟೆಕ್ನಾಲಜಿಕಲ್ ಡಿಸೈನ್ ಅಂತಂದರೆ ಸೊ ಇಲ್ಲಿ ಯಾವುದೇ ಒಂದು ಪ್ಲ್ಯಾಟ್ಫಾರ್ಮನ್ನು ಈ ಡಿಜಿಟಲ್ ಒಂದು
ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಮೇಜರ್ ಕನ್ಸರ್ನ್ ಏನಿರಬೇಕು ಅಥವಾ ಮೊದಲು ನಾವು ಯಾವುದಕ್ಕೆ ಆದ್ಯತೆಯನ್ನು ಕೊಡಬೇಕಂತಂದ್ರೆ ಅಲ್ಲಿ ಮೊದಲು ನಮ್ಮ ಗೌಪ್ಯತೆ ಮತ್ತು ಸುರಕ್ಷತೆ, ನಿಮ್ಮ ಡೇಟಾದ ಗೌಪ್ಯತೆ ಮತ್ತು ಸುರಕ್ಷತೆಗೆ ಇಲ್ಲಿ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಬೇಕಾಗತ್ತೆ. ಹಾಗೆ ಇದರಲ್ಲಿ ಪಬ್ಲಿಕ್ ಮತ್ತು ಪ್ರೈವೇಟ್ ಆದವರು ಕೂಡ ಇಲ್ಲಿ ಇನ್ವಾಲ್ವ್ ಆಗಬೇಕಾಗತ್ತೆ. ಯಾಕಂತಂದರೆ ಇಲ್ಲಿ ಈ ಒಂದು ವಲಯಗಳಲ್ಲಿ ಏನಾಗಿದೆ ಅಂತಂದರೆ ಹಣದ ಹೂಡಿಕೆ ಅನ್ನುವಂಥದ್ದು ತುಂಬ ಕಡಿಮೆ ಇದೆ. ಸೊ ಇದನ್ನು ನಾವು ಪ್ರೈವೇಟ್ ಒಂದು ಸೆಕ್ಟರಿಂದ ಎಕ್ಸೆಪ್ಟ್ ಮಾಡ್ಬೋದು. ಹಾಗೆ ಇನ್ನು ಟೆಕ್ನಾಲಜಿಯನ್ನು ಕೂಡ ನಾವು ಏನು ಮಾಡ್ಬೋದು ಅಂತಂದರೆ ಸೊ ಈ ಪ್ರೈವೇಟ್ ಒಂದು ಸೆಕ್ಟರ್ಗಳಿಂದ ಇಲ್ಲಿ ನಿರೀಕ್ಷೆನ ಮಾಡ್ಬೋದಾಗಿರುತ್ತೆ. ಹಾಗೆ ಇನ್ನು ಗೌರ್ಮೆಂಟ್ ಫೀಚರ್ಸ್ ಅಂತ ನೋಡೋದಾದರೆ ಸೊ ಇಲ್ಲಿ ಸರ್ಕಾರ ಏನು ಮಾಡಬೇಕು, ಇಲ್ಲಿ ಡೇಟಾದ ಒಂದು ಪ್ರೊಟೆಕ್ಷನ್ ಕುರಿತು ಅಥವಾ ಡೇಟಾದ ಸುರಕ್ಷತೆ ಕುರಿತು ಸೊ ಇಲ್ಲಿ ಮೊದಲನೇದಾಗಿ ಕಾನೂನುಬದ್ಧ ಒಂದು ನಿಯಂತ್ರಣವನ್ನು ಮಾಡಬೇಕು. ಹಾಗೆ ಪ್ರೋಗ್ರಾಮೆಟಿಕ್ ಗ್ರೀವರೆನ್ಸ್ ರೆಡ್ರೆಸಲ್, ಸೊ ಇನ್ ಕೇಸ್ ಏನಾದರೂ ಯಾರ್ದಾದ್ರೂ ಒಂದು ವೈಯಕ್ತಿಕ ಡೇಟಾ ಆಗಿರ್ಬೋದು ಅಥವಾ ಅದರಿಂದ ಯಾರಿಗಾದರೂ ತೊಂದರೆ ಆದಂಥ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಪರಿಹಾರವನ್ನು ನೀಡುವಂಥ ಒಂದು ಮೆಕ್ಯಾನಿಸಮ್ ಕೂಡ ಇಲ್ಲಿ ಸರ್ಕಾರದ ವತಿಯಿಂದ ಆಗಬೇಕು. ಹಾಗೆ ಮಾರ್ಕೆಟ್ ಪಾರ್ಟಿಸಿಪೇಷನ್, ಮಾರುಕಟ್ಟೆ ಒಂದು ಪಾಲುದಾರಿಕೆ ಯಾವ ರೀತಿ ಇರಬೇಕಂತಂದರೆ ಇದು ಈ ರೀತಿಯ ಒಂದು ವ್ಯವಸ್ಥೆ ಅಂದರೆ ಈ DP ಅಂತಂದರೆ ಈ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಡಿಯಲ್ಲಿ ಸಿಗುವಂಥ ಎಲ್ಲ ಸೇವೆಗಳು ಎಲ್ಲರಿಗೂ ಅದು ಮುಕ್ತವಾಗಿರುವಂತೆ ನೋಡ್ಕೊಳ್ಬೇಕು. ಸೊ ಇದಿಷ್ಟು ನಮಗೆ ನಾವು ಇದನ್ನು ವೇ ಫಾರ್ವರ್ಡ್ನಲ್ಲಿ ಬರಿಬೋದು. ಸೊ ನೆಕ್ಸ್ಟ್ ಏಂಜಲ್ ಟ್ಯಾಕ್ಸ್ ಅಂತ ಬರುತ್ತೆ. ಸೊ ಇದು ಯಾಕೆ ಸುದ್ದಿಯಲ್ಲಿ ಇತ್ತಂತಂದರೆ ಇತ್ತೀಚೆಗೆ ಮಂಡನೆ ಆದಂಥ 2024-25 ಒಂದು ಬಜೆಟ್ನಲ್ಲಿ ಈ ಆಂಜಲ್ ಟ್ಯಾಕ್ಸನ್ನು ಅಬಾಲಿಷ್ ಮಾಡಲಾಗತ್ತೆ, ಅಂದರೆ ರದ್ದನ್ನು ಮಾಡಲಾಗತ್ತೆ. ಎಸ್, ಸೊ ಇದರ ಉದ್ದೇಶ ಏನಂತಂದರೆ ಬೂಸ್ಟ್ ದಿ ಇಂಟರ್ಪ್ರೆನ್ಯೂರ್ಶಿಯಲ್ ಸ್ಪಿರಿಟ್ ಆ್ಯಂಡ್ ಸಪೋರ್ಟ್ ಇನೋವೇಷನ್. ಸೊ ಈ ಏಂಜಲ್ ಟ್ಯಾಕ್ಸ್ ಅಂತ ಕರಿತೀವಿ, ಏಂಜಲ್ ಟ್ಯಾಕ್ಸ್. ಸೊ ಇದನ್ನು ರದ್ದು ಮಾಡಿರುವಂಥ ಉದ್ದೇಶ ಏನಂತಂದರೆ ಸೊ ಈ ನವೋದ್ಯಮಗಳಂತ ಬರುತ್ತೆ, ಅಂದರೆ ಯಾರು ಹೊಸದಾಗಿ ಒಂದು ಉದ್ಯಮವನ್ನು ಸ್ಥಾಪನೆಯನ್ನು ಮಾಡ್ತಾರಲ್ವ ಅವುಗಳಿಗೆ ನಾವು ನವೋದ್ಯಮ ಅಂತ ಕರಿತೀವಿ. ಅವರ ಒಂದು ಬೆಳವಣಿಗೆಗಾಗಿ ಅಥವಾ ಉದ್ಯಮಶೀಲತೆಯ ಒಂದು ಸ್ಪಿರಿಟನ್ನು ಹೆಚ್ಚಿಸುವಂಥ ಸಂದರ್ಭದಲ್ಲಿ ಸೊ ಈ ಒಂದು ಏಂಜಲ್ ಟ್ಯಾಕ್ಸನ್ನು ರದ್ದನ್ನು ಮಾಡಿದ್ದಾರೆ. ಹಾಗಿದ್ರೆ ಏನಿದು ಏಂಜಲ್ ಟ್ಯಾಕ್ಸ್ ಅಂತಂದರೆ ನೋಡೋಣ. ಸೊ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಏಂಜಲ್ ಟ್ಯಾಕ್ಸ್? So this refers to the income tax that government imposes on funding raised by the unlisted companies or startups. ಅಂದರೆ ಸೊ ಸರ್ಕಾರ ಏನು ಮಾಡುತ್ತೆ ಅಂತಂದರೆ ಅನ್ಲಿಸ್ಟೆಡ್ ಕಂಪನಿ ಅಂದರೆ ಲಿಸ್ಟ್ ಆಗಿರುವಂಥ ಕಂಪನಿ ಅಥವಾ ಸ್ಟಾರ್ಟಪ್ ಅಥವಾ ನವೋದ್ಯಮಗಳ ಮೇಲೆ ಸರ್ಕಾರ ವಿಧಿಸುವಂಥ ಆದಾಯ ತೆರಿಗೆ ಆಗಿದೆ ಇನ್ಕಮ್ ಟ್ಯಾಕ್ಸ್. ಇಫ್ ದೇರ್ ಯಾವಾಗ ವಿಧಿಸತ್ತಂತಂದರೆ ಇಫ್ ದೇರ್ ವ್ಯಾಲ್ಯೂಯೇಷನ್ ಎಕ್ಸೀಡ್ ದಿ ಕಂಪ್ನೀಸ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ. ಅಂದರೆ ಸೊ ಈ ಒಂದು ಕಂಪ್ನಿ ಏನು ಅನ್ಲಿಸ್ಟೆಡ್ ಕಂಪ್ನಿ ಅಥವಾ ಈ ಸ್ಟಾರ್ಟಪ್ನ ಒಂದು ಮೌಲ್ಯ ಅನ್ನುವಂಥದ್ದು ಸೊ ಇದು ಮಾರುಕಟ್ಟೆಯ ಒಂದು ನ್ಯಾಯೋಚಿತ ಬೆಲೆಯನ್ನು ಮೀರಿದಂಥ ಸಂದರ್ಭದಲ್ಲಿ ಓಕೆ ಅವಾಗ ಏನು ಮಾಡಲಾಗುತ್ತೆ, ಈ ಏಂಜಲ್ ಟ್ಯಾಕ್ಸನ್ನು ವಿಧಿಸಲಾಗತ್ತೆ. ಎಸ್, ಹಾಗಿದ್ರೆ ಯಾಕೆ ಇದನ್ನು ಪರಿಚಯಿಸಲಾಗಿತ್ತಂದರೆ 2012ರಲ್ಲಿ ಈ ಒಂದು ವ್ಯವಸ್ಥೆನ ಜಾರಿಗೆ ತರಲಾಗತ್ತೆ, ಈ ಏಂಜಲ್ ಟ್ಯಾಕ್ಸ್ ಅನ್ನುವಂಥದ್ದನ್ನು. ಸೊ ಆವಾಗ ಇದರ ಉದ್ದೇಶ ಏನಂತಂದರೆ ಸೊ ಇದು ಮನಿ ಲಾಂಡ್ರಿಂಗನ್ನು ತಡೆಯುವಂಥ ಉದ್ದೇಶವನ್ನು, ಹಾಗೆ ಇಲ್ಲಿ ತೆರಿಗೆ ವಂಚನೆಯನ್ನು ಯಾರು ಮಾಡ್ತಾ ಇರ್ತಾರಲ್ವ ಸೊ ಅಂಥದನ್ನು ತಡೆಯುವಂಥ ನಿಟ್ಟಿನಲ್ಲಿ ಸೊ ಈ ಏಂಜಲ್ ಟ್ಯಾಕ್ಸನ್ನು ತಂದಿರ್ತಾರೆ. ಎಸ್, ಸೊ ಇದರ ಒಂದು ವ್ಯಾಪ್ತಿಯನ್ನು ನೋಡೋದಾದರೆ ಅಂದರೆ ಇದು ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಅಂತ ನೋಡೋಣ. ಸೊ ಅರ್ಲಿಯರ್ ಇಟ್ ಅಪ್ಲೈಡ್ ಓನ್ಲಿ ಟು ಲೋಕಲ್ ಇನ್ವೆಸ್ಟರ್. ಸೊ ಆರಂಭದಲ್ಲಿ ಅಂದರೆ ಏನು 2012ರಲ್ಲಿ ಇದನ್ನು ಜಾರಿಗೆ ತರಲಾಗತ್ತಲ್ವ ಆ ಒಂದು ಸಂದರ್ಭದಲ್ಲಿ ದೇಶೀಯವಾಗಿ ಅಂದರೆ ಯಾರು ಈ ನವೋದ್ಯಮಗಳಲ್ಲಿ ಹೂಡಿಕೆಯನ್ನು ಮಾಡಿರ್ತಾರಲ್ವ ಅವ್ರಿಗೆ ಮಾತ್ರ ಈ ಒಂದು ಏಂಜಲ್ ಟ್ಯಾಕ್ಸ್ ಅನ್ನುವಂಥದ್ದು ಅಪ್ಲೈ ಆಗ್ತಾಯಿತ್ತು. ಬಟ್ 2023-24 ಒಂದು ಬಜೆಟ್ನಲ್ಲಿ ಅಂದರೆ ಈ ಹಿಂದಿನ ಒಂದು ಬಜೆಟ್ನಲ್ಲಿ ಸೊ ಇದನ್ನು ಫಾರಿನ್ ಇನ್ವೆಸ್ಟ್ಮೆಂಟ್ ಅಂದರೆ ವಿದೇಶಿಗರು ಹೂಡಿಕೆ ಮಾಡುವಂಥ ಹೂಡಿಕೆ ಮೇಲೂ ಅಥವಾ ನವೋದ್ಯಮಗಳ ಮೇಲೂ ಕೂಡ ಸೊ ಇಲ್ಲಿ ತೆರಿಗೆಯನ್ನು ವಿಧಿಸಲಿಕ್ಕೆ ಅವಕಾಶವನ್ನು ನೀಡಲಾಗತ್ತೆ. ಸೊ ನೆಕ್ಸ್ಟ್ ಕೀ ಸೋರ್ಸಸ್ ಆಫ್ ಫಂಡಿಂಗ್ ಫಾರ್ ಸ್ಟಾರ್ಟಪ್ ಅಂದರೆ ಈ ನವೋದ್ಯಮಗಳಿಗೆ ಈ ಹಣಕಾಸಿನ ಮೂಲ ಯಾವುದು ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಇಲ್ಲಿ 3 ಕ್ಯಾಟಗರಿಯನ್ನು ಮಾಡಲಾಗುತ್ತೆ, ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3 ಅಂತ. ಸೊ ಇದರಲ್ಲಿ ವೆಂಚೂರ್ ಕ್ಯಾಪಿಟಲಿಸ್ಟ್ ಅಂತ ಬರ್ತಾರೆ. ಸೊ ವೆಂಚೂರ್ ಬಂಡವಾಳದಾರರು ಹಾಗೆ ಏಂಜಲ್ ಇನ್ವೆಸ್ಟರ್ಸ್ ಅಂತ. ಸೊ ಇಲ್ಲಿ ವೆಂಚೂರ್ ಕ್ಯಾಪಿಟಲಿಸ್ಟ್ ಅಂತಂದರೆ ಇವರು ಈ ಒಂದು ಸ್ಟಾರ್ಟಪ್ ಅಥವಾ ಈ ನವೋದ್ಯಮಗಳಂತ ಕರಿತೀವಲ್ವಾ ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ ದೇ ಮ್ಯಾನೇಜ್ ಫುಲ್ ಫಂಡ್ಸ್ ಫ್ರಮ್ ದ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಆ್ಯಂಡ್ ಇನ್ವೆಸ್ಟ್ ಇನ್ ಲಾರ್ಜ್ ಸಮ್. ಸೊ ಅಂದರೆ ಸೊ ಕಂಪನಿ ಆರಂಭದ ಹೊತ್ತಿನಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಸೊ ಇವರು
ಆ ಒಂದು ಕಂಪನಿಯ ಡೆವಲಪ್ಮೆಂಟ್ಗೆ ಅಥವಾ ಅದರ ಒಂದು ಫೌಂಡೇಶನ್ಗೆ ಇವರು ಏನು ಮಾಡ್ತಾರೆ ಅಂತಂದರೆ ದೊಡ್ಡ ಒಂದು ಅಮೌಂಟನ್ನು ಆ ಒಂದು ಕಂಪನಿಯಲ್ಲಿ ಅಥವಾ ಸ್ಟಾರ್ಟಪ್ಪಲ್ಲಿ ಹೂಡಿಕೆನ ಮಾಡ್ತಾರೆ. ಸೊ ನೆಕ್ಸ್ಟ್ ಇವಾಗ ದೇ ಸೀಕ್ ಲಾರ್ಜರ್ ಓನರ್ಶಿಪ್. ಸೊ ಇವರು ಸಹಜವಾಗಿಯೇ ಹೆಚ್ಚಿನ ಒಂದು ಹಣವನ್ನು ಈ ಒಂದು ಸ್ಟಾರ್ಟಪ್ಗಳಲ್ಲಿ ಹೂಡಿಕೆ ಮಾಡಿರುವುದರಿಂದ ಅವರು ಹೆಚ್ಚಿನ ಒಂದು ಅದರಲ್ಲಿ ಆ ಓನರ್ಶಿಪ್ಪನ್ನು ಬಯಸ್ತಾರೆ. ನೆಕ್ಸ್ಟ್ ಒನ್ ಏಂಜಲ್ ಇನ್ವೆಸ್ಟರ್ಸ್ ಅಂತಂದರೆ ಸೊ ಇವರು ಏನು ಮಾಡ್ತಾರೆ ಅಂತಂದರೆ ದೇ ಟಿಪಿಕಲಿ ಇನ್ವೆಸ್ಟ್ ದೇರ್ ಪರ್ಸ್ನಲ್ ಫಂಡ್ಸ್ ಇನ್ ಸ್ಮಾಲರ್ ಅಮೌಂಟ್ಸ್ ಆಟ್ ಅನ್ ಅರ್ಲಿಯರ್ ಸ್ಟೇಜ್ ವೆನ್ ದ ಫೌಂಡರ್ ಈಸ್ ಟ್ರೈಂಗ್ ಟು ಗೆಟ್ ಹೀಸ್ ಆರ್ ಹರ್ ವೆಂಚರ್ ಆಫ್ ದ ಗ್ರೌಂಡ್. ಅಂದರೆ ಈ ಕಂಪನಿ ಅಥವಾ ಸ್ಟಾರ್ಟಪ್ ಆರಂಭವಾಗುವಂಥ ಸಂದರ್ಭದಲ್ಲೂ ಕೂಡ ಇವರು ಕೂಡ ಏನು ಮಾಡ್ತಾರೆ ಅಂದರೆ ಒಂದು ಸಣ್ಣ ಒಂದು ಪ್ರಮಾಣದಲ್ಲಿ ಹಣವನ್ನು ಹೂಡಿಕೆನ ಮಾಡ್ತಾರೆ. ಸೊ ಇದು ಇವರಿಗೆ ಇರುವಂಥ ಡಿಫ್ರೆನ್ಸ್. ಇದು ವೆಂಚೂರ್ ಕ್ಯಾಪಿಟಲಿಸ್ಟ್ ಅಂತಂದರೆ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾರೆ. ಹಾಗೆ ಇವರು ಆ ಒಂದು ಕಂಪನಿಯಲ್ಲಿ ಈ ಪಾರ್ಟ್ನರ್ಶಿಪ್ಪನ್ನು ಕೂಡ ಬಯಸ್ತಾರೆ ಅಥವಾ ಓನರ್ಶಿಪ್ಪನ್ನು ಕೂಡ ಬಯಸ್ತಾರೆ. ಹಾಗೆ ಏಂಜಲ್ ಇನ್ವೆಸ್ಟರ್ ಅಂತಂದರೆ ಇವರು ಕಡಿಮೆ ಒಂದು ಹಣವನ್ನು ಹೂಡಿಕೆನ ಮಾಡಿರ್ತಾರೆ. ಸೊ ವೈ ಏಂಜಲ್ ಟ್ಯಾಕ್ಸ್ ಹ್ಯಾಸ್ ಬಿನ್ ಅಬಾಲಿಷ್ಡ್. ಹಾಗಿದ್ರೆ 2012ರಲ್ಲಿ ಏನು ಮಾಡಲಾಗುತ್ತೆ, ಯಾವ ಕಾರಣಕ್ಕಾಗಿ ಇದನ್ನು ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ? ಮೊದಲನೇದಾಗಿ ತೆರಿಗೆ ವಂಚನೆಯನ್ನು ಮತ್ತು ಅಕ್ರಮ ಹಣ ವರ್ಗಾವಣೆಯನ್ನು ತಡೀಲಿಕ್ಕೆ ಇದನ್ನು ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಬಟ್ ಇತ್ತೀಚೆಗೆ 2024 ಮತ್ತು 2025 ಒಂದು ಬಜೆಟ್ನಲ್ಲಿ ಇದನ್ನು ರದ್ದನ್ನು ಮಾಡಲಾಗುತ್ತೆ. ಹಾಗಿದ್ರೆ ಯಾಕೆ ಇದನ್ನು ರದ್ದನ್ನು ಮಾಡಲಾಗುತ್ತೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಇಂಪ್ರೂವ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಅಂದರೆ ಸೊ ಇಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದರೆ ಕನ್ನಡದಲ್ಲಿ ನಾವು ಸರಳೀಕೃತ ವ್ಯಾಪಾರ ಅಂತ ಕರಿತೀವಿ. ಸರಳೀಕೃತ ವ್ಯಾಪಾರ. ಸೊ ಇದನ್ನು ಇಂಪ್ರೂವ್ ಮಾಡುವಂಥ ಸಂದರ್ಭ ಅಥವಾ ಸುಧಾರಿಸುವ ಒಂದು ನಿಟ್ಟಿನಲ್ಲಿ ಸೊ ಈ ಒಂದು ಟ್ಯಾಕ್ಸನ್ನು ಅಬಾಲಿಷ್ ಮಾಡಲಾಗತ್ತೆ. ಯಾಕಂತಂದ್ರೆ ಸೊ ಏಂಜಲ್ ಟ್ಯಾಕ್ಸ್ ಇಂಪೋಸ್ಡ್ ಆನ್ ಅಡಿಷನಲ್ ಫೈನಾನ್ಷಿಯಲ್ ಆ್ಯಂಡ್ ಕಂಪ್ಲೈಂಟ್ ಬರ್ಡನ್ ಆನ್ ಸ್ಟಾರ್ಟಪ್. ಸೊ ಇದು ನವೋದ್ಯಮಗಳಂತಂದರೆ ಆಗ ತಾನೇ ಒಂದು ಹುಟ್ಟಿಕೊಂಡಿರುವಂಥ ಸಂಸ್ಥೆಗಳಾಗಿರುತ್ತೆ. ಸೊ ಇನ್ ಕೇಸ್ ಅವುಗಳ ಮೇಲೆ ಈ ರೀತಿ ನೀವು ಟ್ಯಾಕ್ಸನ್ನು ಹಾಕ್ತಾ ಹೋದರೆ ಅವುಗಳಿಗೆ ಹೆಚ್ಚಿನ ಒಂದು ಹಣಕಾಸಿನ ಒಂದು ಹೊರೆ ಅನ್ನುವಂಥದ್ದು ಕಾಡುತ್ತೆ. ಯಾಕಂದರೆ ಆರಂಭದಲ್ಲಿ ಅವುಗಳಿಗೆ ಸ್ಟಾರ್ಟಪ್ ಅಂತಂದರೆ ಈ ನವೋದ್ಯಮಗಳಿಗೆ ಕಂಪ್ನಿ ಬೆಳಿಬೇಕಂದ್ರೆ ಅದಕ್ಕೆ ಹಣಕಾಸಿನ ಅಗತ್ಯ ಇರುತ್ತೆ. ಬಟ್ ಇಲ್ಲಿ ನೀವೇನು ಮಾಡ್ತಿದ್ದೀರ, ಟ್ಯಾಕ್ಸ್ ಮೂಲಕ ಅದರ ಆ ಹಣಕಾಸಿನ ಅಗತ್ಯತೆಯನ್ನು ಕಡಿಮೆ ಆಗತ್ತೆ ಅನ್ನುವಂಥ ಕಾರಣಕ್ಕಾಗಿ ಸೊ ಇದನ್ನು ರದ್ದು ಮಾಡಿದ್ದಾರೆ. ಹಾಗೆ ಸ್ಟ್ರೀಮ್ಲೈನಿಂಗ್ ಇನ್ವೆಸ್ಟ್ಮೆಂಟ್. ಸೊ ಇಲ್ಲಿ ನೀವು ಮೇಲೆ ನೋಡಿದ ಹಾಗೆ 2023ರಲ್ಲಿ ಏನು ಮಾಡಲಾಗತ್ತೆ, ಈ ಒಂದು ಏಂಜಲ್ ಟ್ಯಾಕ್ಸನ್ನು ಅಂದರೆ ಈ ಹಿಂದೆ ಅದು ಕೇವಲ ಡೊಮೆಸ್ಟಿಕ್ ಇನ್ವೆಸ್ಟರ್ಗೆ ಮಾತ್ರ ಇರುವಂಥದ್ದನ್ನು ಮತ್ತೆ ಅದನ್ನು ಫಾರಿನ್ ಇನ್ವೆಸ್ಟರ್ಗೂ ಕೂಡ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಹೀಗಾಗಿ ಏನಾಗುತ್ತೆ, ಇಲ್ಲಿ ಈ ಒಂದು ವಲಯದಲ್ಲಿ ಅಂದರೆ ಈ ಒಂದು ಸ್ಟಾರ್ಟಪ್ಗಳಲ್ಲಿ ಹಣದ ಹರಿವನ್ನು ಹೆಚ್ಚಿಸಲಿಕ್ಕೆ ಏನು ಮಾಡಲಾಗತ್ತೆ, ಇಲ್ಲಿ ಈ ಒಂದು ಏಂಜಲ್ ಟ್ಯಾಕ್ಸನ್ನ ರದ್ದು ಮಾಡಲಾಗತ್ತೆ. ಸೊ ಇಂಡಿಯನ್ ಸ್ಟಾರ್ಟಪ್ ವಿಟ್ನೆಸ್ ಓವರ್ 60% ಆಫ್ ಡಿಕ್ಲೈನ್ ಫಂಡಿಂಗ್ ಟರ್ಮ್ಸ್. ಸೊ ಇಲ್ಲಿ 2023ರಲ್ಲಿ ಏನಾಗುತ್ತೆ, 60% ಹಣಕಾಸಿನ ಲಭ್ಯತೆ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಸೊ ಇದಕ್ಕೆ ಮೇಜರ್ ಕಾರಣ ಏನಂತಂದರೆ ಈ ಹಿಂದೆ ಇದ್ದಂಥ ಏಂಜಲ್ ಟ್ಯಾಕ್ಸ್ ಆಗಿರುತ್ತೆ. ಸೊ ಹೀಗಾಗಿ ಇದನ್ನು ರದ್ದನ್ನು ಮಾಡಲಾಗತ್ತೆ. ಹಾಗಿದ್ರೆ ಈ ರೀತಿ ಏಂಜಲ್ ಟ್ಯಾಕ್ಸನ್ನು ರದ್ದು ಮಾಡಿದ್ರಿಂದ ಇದು ಸರ್ಕಾರಕ್ಕೆ ಅಥವಾ ಏನೆಲ್ಲ ಸಮಸ್ಯೆಗಳಾಗತ್ತೆ ಅಂತ ನೋಡೋಣ. ಸೊ ಇದು ಈ ರೀತಿ ಅಂತಂದರೆ ರದ್ದು ಮಾಡೋದ್ರಿಂದ ಸರ್ಕಾರಕ್ಕೆ ಇಲ್ಲಿ ಆದಾಯ ಅನ್ನುವಂಥದ್ದು ನಿಂತು ಹೋಗುತ್ತೆ. ಸೊ ಇದು ಸರ್ಕಾರದ ಮೇಲೆ ಏನಾಗುತ್ತೆ ಅಂತಂದರೆ ಆರ್ಥಿಕ ಹೊರೆಯನ್ನು ಉಂಟು ಮಾಡುತ್ತೆ. ಆರ್ಥಿಕ ಹೊರೆ, ಯಾಕಂದರೆ ಸರ್ಕಾರಕ್ಕೆ ಸೋರ್ಸ್ ಅಥವಾ ಆದಾಯ ಅನ್ನುವಂಥದ್ದು ಸೊ ಇಲ್ಲಿ ಟ್ಯಾಕ್ಸ್ ಮೂಲಕನೇ ಬರುತ್ತೆ. ಟ್ಯಾಕ್ಸನ್ನೇ ರದ್ದು ಮಾಡೋದ್ರಿಂದ ಅದು ಸರ್ಕಾರಕ್ಕೆ ಇಲ್ಲಿ ಆರ್ಥಿಕ ಹೊರೆಯಾಗಿ ಪರಿಣಮಿಸುತ್ತೆ. ವಾಟ್ ಮೋರ್ ಕ್ಯಾನ್ ಬಿ ಡನ್ ಟು ಇಂಪ್ರೂವ್ ದ ಫೈನಾನ್ಷಿಯಲ್ ಎಕೋಸಿಸ್ಟಮ್ ಆಫ್ ಸ್ಟಾರ್ಟ್ಅಪ್. ಅಂದರೆ ಈ ನವೋದ್ಯಮಗಳ ಒಂದು ಈ ಹಣಕಾಸು ಒಂದು ಪರಿಸರ ವ್ಯವಸ್ಥೆನ ಇಂಪ್ರೂವ್ ಮಾಡಬೇಕಿದ್ರೆ ಏನು ಮಾಡ್ಬೋದು ನಾವು? ಇಲ್ಲಿ ಏಂಜಲ್ ಟ್ಯಾಕ್ಸನ್ನು ರದ್ದೇನೋ ಮಾಡಿದ್ದೀರಾ, ಬಟ್ ಸೊ ಸರ್ಕಾರಕ್ಕೂ ಕೂಡ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಫೈನಾನ್ಷಿಯಲ್ ಬರ್ಡನ್ ಅನ್ನುವಂಥದ್ದು ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ನಾವು ಕೈಗೊಳ್ಬೋದು ಅಂತ ನೋಡೋಣ. ಸೊ ಮೊದಲನೇದಾಗಿ ಸ್ಕೇಲಿಂಗ್ ಅಪ್ ಯೂನಿಕಾರ್ನ್ಸ್. ಸೊ ಅಂತಂದರೆ ಇಲ್ಲಿ ಸ್ಮಾಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಬ್ಯಾಂಕ್ಗಳು ಕೂಡ ಅಂದರೆ ಇವುಗಳ ಮೂಲಕ ಕೂಡ ನಾವು ಅಂದರೆ ಏನಂತಂದರೆ ಇವುಗಳಿಗೆ ಹಣಕಾಸಿನ ಲಭ್ಯತೆ ಅನ್ನುವಂಥದ್ದು ಕಡಿಮೆ ಇದೆ. ಸೊ ಇದನ್ನು ಲಭ್ಯತೆಯನ್ನು ಹೆಚ್ಚಿಸ್ಬೇಕಂತಂದ್ರೆ ಸೊ ಇಲ್ಲಿ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂತ ಬರುತ್ತೆ ಆಫ್ ಇಂಡಿಯಾ. ಸೊ ಇವುಗಳ ಮೂಲಕ ಇವುಗಳಿಗೆ ಹಣದ ಅಥವಾ ಸಾಲವನ್ನು ನೀಡಬೇಕಾಗತ್ತೆ. ಹಾಗೆ ಎಕ್ಸ್ಪಾನ್ಷನ್ ಆಫ್ ಸೆಕ್ಟರ್ಸ್ ಫಾರ್ FVCI ಅಂದರೆ ಫಾರಿನ್ ವೆಂಚೂರ್ ಕ್ಯಾಪಿಟಲ್ ಇನ್ವೆಸ್ಟ್ ಅಂತ ಕರಿತೀವಿ. ಇವ್ರಿಗೆ ಶಾಲ್ ವಿ ಅಲೌಡ್ ಟು ಇನ್ವೆಸ್ಟ್ ಇನ್ ಆಲ್ ದ ಸೆಕ್ಟರ್ ವೇರ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ FDI ಈಸ್ ಅಲೌಡ್. ಅಂದರೆ ಸೊ ಏನು ಈ FDI ಅಂದರೆ ವಿದೇಶಿ ನೇರ ಹೂಡಿಕೆ ಅಂತ ಕರಿತೀವಲ್ವಾ. ಸೊ ಯಾವೆಲ್ಲ ಒಂದು ವಲಯಗಳಲ್ಲಿ ಈ FDIಗೆ ಅಲೋ ನೀಡಿದಿರಲ್ವಾ, ಆ ಎಲ್ಲ ವಲಯಗಳಲ್ಲೂ ಕೂಡ ಏನು ಮಾಡಬೇಕಂತಂದರೆ ಈ ಒಂದು ವಲಯಗಳಲ್ಲಿ ಹೂಡಿಕೆನ ಮಾಡಲಿಕ್ಕೆ ಇವರಿಗೆ ಅವಕಾಶವನ್ನು ನೀಡ್ಬೋದಾಗತ್ತೆ.
ಹಾಗೆ ಮೊಬಿಲೈಸೇಷನ್ ಆಫ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಫಂಡ್. ಸೊ ಇಲ್ಲಿ ಮೇಜರ್ ಬ್ಯಾಂಕ್ ಶುಡ್ ಬಿ ಅಲೌಡ್. ಸೊ ಇಲ್ಲಿ ಪ್ರಮುಖವಾದಂಥ ಬ್ಯಾಂಕ್ಗಳು ಕೂಡ ಏನು ಮಾಡಬೇಕಾಗತ್ತೆ ಅಂದರೆ ಈ ನವೋದ್ಯಮಗಳಿಗೆ ಸೊ ಇಲ್ಲಿ ಸಾಲದ ವ್ಯವಸ್ಥೆಯನ್ನು ನೀಡುವಂಥ ಒಂದು ವ್ಯವಸ್ಥೆನ ಮಾಡಬೇಕಾಗತ್ತೆ. ಸೊ ಇಲ್ಲಿ ಡೇಟಾ ಬ್ಯಾಂಕ್. ಸೊ ಇಲ್ಲಿ ಸ್ಟಾರ್ಟಪ್ಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಂಕಿಅಂಶಗಳನ್ನ ನೋಡೋಣ. ಸೊ ಫಸ್ಟ್ ಒನ್, ಥರ್ಡ್ ಲಾರ್ಜೆಸ್ಟ್ ಸ್ಟಾರ್ಟಪ್ ಎಕೋಸಿಸ್ಟಮ್ ಇನ್ ದ ವರ್ಲ್ಡ್. ಸೊ ಅಂದರೆ ಅತಿ ಹೆಚ್ಚು ಈ ನವೋದ್ಯಮಗಳನ್ನ ಹೊಂದಿರುವಂಥ ಪಟ್ಟಿಯಲ್ಲಿ ಭಾರತಕ್ಕೆ 3ನೇ ಸ್ಥಾನದಲ್ಲಿದೆ. ಹಾಗೆ ಭಾರತದಲ್ಲಿ ಸುಮಾರು 1 ಲಕ್ಷಕ್ಕೂ ಅಧಿಕ ರೆಕಗ್ನೈಸ್ಡ್ ಅಂದರೆ ಮಾನ್ಯತೆ ಪಡೆದಂಥ ಸ್ಟಾರ್ಟಪ್ಗಳಿವೆ. ಹಾಗೆ 100+ ಸ್ಟಾರ್ಟಪ್ಸ್ ಹ್ಯಾವ್ ಅಚೀವ್ಡ್ ದಿ ಯೂನಿಕಾರ್ನ್ ಸ್ಟೇಟಸ್. ಸೊ ಯೂನಿಕಾರ್ನ್ ಸ್ಟೇಟಸ್ ಅಂತಂದರೆ ಸೊ ಯಾವ ಒಂದು ಕಂಪನಿಯ ಒಂದು ಮೌಲ್ಯ ಅನ್ನುವಂಥದ್ದು $1 ಬಿಲಿಯನ್ ಹೆಚ್ಚಿಗೆ ಇದ್ದಂಥ ಸಂದರ್ಭದಲ್ಲಿ, ಅಂದರೆ ಅವುಗಳ ಶೇರ್ ಮಾರ್ಕೆಟ್ ವ್ಯಾಲ್ಯೂ ಅನ್ನುವಂಥದ್ದು $1 ಬಿಲಿಯನ್. ಸೊ ದಿಸ್ ಈಸ್ ದ $1 ಬಿಲಿಯನ್ ಮಾರ್ಕೆಟ್ ವ್ಯಾಲ್ಯೂ ಇದೆ ಅಂಥವುಗಳನ್ನ ನಾವು ಏನಂತ ಕರಿತೀವಿ, ಇಲ್ಲಿ ಯೂನಿಕಾರ್ನ್ ಅಂತ ಕರಿತೀವಿ. ನೆಕ್ಸ್ಟ್ ಟಾಪಿಕ್ ಗಿಗ್ ಎಕಾನಮಿ ಅಂತ. ಏನಿದು ಗಿಗ್ ಎಕಾನಮಿ ಅಂತಂದ್ರೆ ಸೊ ಮುಕ್ತ ಮಾರುಕಟ್ಟೆ ಆಗಿದ್ದು ಹಾಗೆ ಇದು ಅಲ್ಪಾವಧಿಯ ಒಂದು ಬದ್ಧತೆಗಳನ್ನು ಹೊಂದಿರುತ್ತೆ. ಸೊ ಈ ಒಂದು ಎಕಾನಮಿ, ಹಾಗೆ ಈ ಒಂದು ಎಕಾನಮಿಯಲ್ಲಿ ಬರುವಂಥ ಸೊ ಉದ್ಯಮಿಗಳು ಅಥವಾ ಕಾರ್ಮಿಕರು ಯಾರಾಗಿರ್ತಾರೆ ಅಂದರೆ ಇವರು ಜಸ್ಟ್ ಟೆಂಪ್ರರಿ ಒಂದು ಪೀರಿಯಡ್ಗೆ ಸೊ ಇವರನ್ನ ನೇಮಕವನ್ನು ಮಾಡಲಾಗಿರುತ್ತೆ. ಸೊ ಇಲ್ಲಿ ಈ ಒಂದು ಗಿಗ್ ವರ್ಕರ್ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಏನು ಮಾಡುತ್ತೆ ಅಂದರೆ ಒಂದು ಕರಡು ಮಸೂದೆಯನ್ನು ಜಾರಿಗೆ ತಂದಿದೆ, ಡ್ರಾಪ್ ಕರ್ನಾಟಕ ಪ್ಲ್ಯಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್. ಸೊ ಇದರ ಅಡಿಯಲ್ಲಿ ಏನೆಲ್ಲ ಒಂದು ಪ್ರಾವಿಷನ್ಸ್ಗಳಿವೆ ಅಂತ ನೋಡೋಣ. ಸೊ ಮೊದಲನೇದಾಗಿ ವೆಲ್ಫೇರ್ ಬೋರ್ಡ್ ಅಂತ ಬರುತ್ತೆ. ಸೊ ಇದರ ಉದ್ದೇಶ ಏನಂತಂದರೆ ಸಮಾಜ ಕಲ್ಯಾಣ ಮಂಡಳಿ ಅಥವಾ ಕಲ್ಯಾಣ ಮಂಡಳಿ ಅಂತ ಕರಿಬೋದು ಇದನ್ನು. ಸೊ ಇದು ಗಿಗ್ ವರ್ಕರ್ಸ್ ಅಂದರೆ ಸೊ ಯಾರು ಈ ಒಂದು ಆರ್ಥಿಕತೆಯಲ್ಲಿ ಕೆಲಸ ಮಾಡುವಂಥ ವರ್ಕರ್ಗಳ ಒಂದು ಸೆಕ್ಯೂರಿಂಗ್ ವೆಲ್ಫೇರ್ ಆಫ್ ಗಿಗ್ ವರ್ಕರ್ಸ್. ಸೊ ಅವರ ಒಂದು ಕಲ್ಯಾಣಕ್ಕಾಗಿ ಈ ಒಂದು ಮಂಡಳಿಯನ್ನು ರಚನೆ ಮಾಡುವಂಥ ಒಂದು ಪ್ರಾವಿಷನ್ ಇದರಲ್ಲಿದೆ. ಹಾಗೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ವೆಲ್ಫೇರ್ ಫಂಡ್. ಈ ಗಿಗ್ ಕಾರ್ಮಿಕರ ಒಂದು ಕಲ್ಯಾಣಕ್ಕಾಗಿ ಒಂದು ವೆಲ್ಫೇರ್ ಫಂಡನ್ನು ಕೂಡ ಎಸ್ಟಾಬ್ಲಿಷ್ ಮಾಡಲಾಗತ್ತೆ. ಸೊ ಹಾಗಿದ್ರೆ ಈ ಫಂಡನ್ನು ಎಲ್ಲಿಂದ ಕಲೆಕ್ಟ್ ಮಾಡ್ತಾರೆ ಅಂತಂದರೆ ಏನು ಈ ಕಂಪನಿಗಳು ಅಥವಾ ಗಿಗ್ ಎಕಾನಮಿಯಲ್ಲಿ ಕಲೆಕ್ಟ್ ಆಗಿರುವಂಥ ಈ ಒಟ್ಟಾರೆ ಆದಾಯ ಕಂಪ್ನಿದೇನಿರುತ್ತಲ್ವ ಅದನ್ನು ಇಲ್ಲಿ ಏನು ಮಾಡಲಾಗತ್ತೆ, ಕಲೆಕ್ಟನ್ನು ಮಾಡಲಾಗತ್ತೆ. ಈ ಕಲೆಕ್ಟ್ ಮಾಡಿರುವಂಥ ಹಣವನ್ನು ಸೊ ಗಿಗ್ ಒಂದು ಕಾರ್ಮಿಕರ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳಲಾಗತ್ತೆ. ಹಾಗೆ ಕರೆಂಟ್ಲಿ ರಾಜಸ್ಥಾನ್ ಇಸ್ ದ ಓನ್ಲಿ ಸ್ಟೇಟ್ ಟು ಹ್ಯಾವ್ ಲೆಜಿಸ್ಲೇಷನ್ ಫಾರ್ ವೆಲ್ಫೇರ್ ಆಫ್ ಗಿಗ್ ವರ್ಕರ್ಸ್. ಸೊ ಇದು ಕೂಡ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಈ ಗಿಗ್ ಕಾರ್ಮಿಕರ ಒಂದು ಕಲ್ಯಾಣಕ್ಕಾಗಿ ಈ ಕಾನೂನು ಅಥವಾ ಶಾಸನವನ್ನು ಅಥವಾ ಸೊ ಇಲ್ಲಿ ಕಾಯ್ದೆಯನ್ನು ಪಾಸ್ ಮಾಡಿರುವಂಥ ಏಕಮಾತ್ರ ರಾಜ್ಯವಾಗಿ ರಾಜಸ್ಥಾನ ಕಂಡುಬರುತ್ತೆ. ಸೊ ಇಲ್ಲಿ ಈ ಒಂದು ಗಿಗ್ ವರ್ಕರ್ಸ್ರ ಒಂದು ಅಂಕಿಅಂಶಗಳನ್ನು ನೋಡೋದಾದರೆ ಸೊ ಇದನ್ನು ನೀತಿ ಆಯೋಗದವರು ಪಬ್ಲಿಷನ್ನು ಮಾಡಿದ್ದಾರೆ. ಸೊ ಭಾರತದಲ್ಲಿ ಒಟ್ಟಾರೆ ಸೊ 2020 ಮತ್ತು 2021 ಅವಧಿಯಲ್ಲಿ ಸುಮಾರು 7.7 ಮಿಲಿಯನ್ ಏನಿದ್ದಾರೆ ಅಂತಂದರೆ ಗಿಗ್ ವರ್ಕರ್ಸ್ ಇದ್ದಾರೆ. ಸೊ ಇಲ್ಲಿ ಮೊದಲನೇದಾಗಿ ಗಿಗ್ ವರ್ಕರ್ಸ್ ಅಂತಂದರೆ ಕೂಡ ಯಾರು ಇವರು ಗಿಗ್ ವರ್ಕರ್ಸ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಈ ಕ್ಯಾಬ್ ಡ್ರೈವರ್ಸ್ ಬರ್ತಾರೆ ನೋಡಿ, ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು ಅಥವಾ ಈ ಜೊಮ್ಯಾಟೊ ಆಗಿರ್ಬೋದು ಅಥವಾ ಈ ಪೇಂಟರ್ಸ್ಗಳು ಬರ್ತಾರೆ ನೋಡಿ. ಅಂದರೆ ಇವರು ಕೆಲಸ ಮಾಡುವಂಥ ಅವಧಿ ಏನಿರುತ್ತೆ ಅಂದರೆ ಇವರು ತಾತ್ಕಾಲಿಕವಾಗಿ ಇವರನ್ನು ಕೆಲಸಕ್ಕೆ ನೇಮಿಸಿಕೊಳ್ಳಲಾಗಿರುತ್ತೆ. ಹಾಗೆ ಇವರದ ಕೆಲಸದ ಭದ್ರತೆ ಅಂದರೆ ಸೊ ಇವ್ರಿಗೆ ಸೆಕ್ಯೂರಿಟಿ ಅನ್ನುವಂಥದ್ದು ಇರೋದಿಲ್ಲ. ಅಂದರೆ ಇವರನ್ನು ನಾವು ಯಾವುದೇ ಒಂದು ಸಂದರ್ಭದಲ್ಲಿ ಸೊ ಇವರನ್ನು ಕೆಲಸದಿಂದ ತೆಗೆದುಹಾಕುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಹೀಗಾಗಿ ಇವರಿಗೆ ಈ ಕೆಲಸದ ಭದ್ರತೆ ಅನ್ನುವಂಥದ್ದು ಕೂಡ ಇರೋದಿಲ್ಲ. ಹಾಗೆ ಇವರಿಗೆ ಸೊ ಈ ಕೆಲಸದ ಸಂಬಂಧದಲ್ಲಿ ಯಾವುದೇ ರೀತಿಯ ಒಂದು ಸುರಕ್ಷತೆ ಆಗಿರಬಹುದು ಅಥವಾ ಕೆಲಸದ ಸ್ಥಳದಲ್ಲಿ ಸಿಗಬೇಕಾಗಿರುವಂಥ ಮೂಲಭೂತ ಅವಶ್ಯಕತೆಯು ಕೂಡ ಸೊ ಇವ್ರಿಗೆ ಸಿಗೋದಿಲ್ಲ. ಹಾಗೆ ಇನ್ನು ಈ ನಾನ್ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ನೋಡೋದಾದರೆ ಸೊ ಇಲ್ಲಿ ಸುಮಾರು 2.6% ಏನಿದ್ದಾರೆ ಅಂತಂದರೆ ಈ ಕೃಷಿಯೇತರ ಚಟುವಟಿಕೆಗಳಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಒಟ್ಟಾರೆ 2029 ಮತ್ತು 30 ವೇಳೆಗೆ ಸೊ ಈ ಒಂದು ಗಿಗ್ ವರ್ಕರ್ಸರ ಸಂಖ್ಯೆ ಅನ್ನುವಂಥದ್ದು 23.5 ಮಿಲಿಯನ್ನಷ್ಟಕ್ಕೆ ಏರಿಕೆ ಆಗಲಿದೆ ಅಂತ ಹೇಳಿ ನೀತಿ ಆಯೋಗದವರು ಹೇಳಿದ್ದಾರೆ. ಹಾಗೆ ಈ ಒಂದು ಕಾಯ್ದೆಗೆ ಏನು ಈ ಕರಡನ್ನು ರಚಿಸಿದೆ ಅಲ್ವಾ ಕರ್ನಾಟಕ ಸರ್ಕಾರ, ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸವಾಲುಗಳಿವೆ ಅಂತಂದರೆ ಈ ಒಂದು ಕಾಯ್ದೆಯಲ್ಲಿ ಸೊ ದಿಸ್ ಕ್ಯಾನ್ ಇಂಪ್ಯಾಕ್ಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್
ಎಸ್, ಇಲ್ಲಿ ಡಿಸ್ಕ್ಲೋಸರ್ ಆಫ್ ಅಲ್ಗಾರಿದಮಿಕ್ ಮಾನಿಟರಿಂಗ್ ಆ್ಯಂಡ್ ಪ್ರೊವೈಡಿಂಗ್ ರೀಸನ್ಸ್ ಆಫ್ ಫಾರ್ ಟರ್ಮಿನೇಷನ್ ಕ್ಯಾನ್ ಇಂಪ್ಯಾಕ್ಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಸೊ ಅಂದರೆ ಇಲ್ಲಿ ಗಿಗ್ ವರ್ಕರ್ಸ್ ಏನಿರ್ತಾರಲ್ವಾ, ಸೊ ಇಲ್ಲಿ ಇವಾಗ ಒಂದು ಜೊಮ್ಯಾಟೊ ಇದೆ ಅಂತ ಅನ್ಕೊಳ್ಳೋಣ. ಸೊ ಇದರಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ, ಸೊ ಇಲ್ಲಿ ಜೊಮ್ಯಾಟೊ ಓನರ್ ಇರ್ತಾನೆ. ಸೊ ಇಲ್ಲಿ ಈ ಒಂದು ಜೊಮ್ಯಾಟೊ ಆ್ಯಪ್ನ ಒಂದು ಸ್ಪೆಸಿಫಿಕೇಷನ್ ಏನಿರುತ್ತೆ ನೋಡಿ, ಅದರಲ್ಲಿ ರೇಟಿಂಗ್ ಆಗಿರ್ಬೋದು ಅಥವಾ ಅದನ್ನು ಪ್ರೈಸ್ನ ಡಿಟರ್ಮೈನ್ ಮಾಡುವಂಥದ್ದು ಇರ್ಬೋದು. ಸೊ ಇದೆಲ್ಲವೂ ಇದನ್ನು ಯಾರು ನಿರ್ಧಾರ ಮಾಡ್ತಾರೆ, ಇಲ್ಲಿ ಅದರ ಒಂದು ಓನರ್ ನಿರ್ಧಾರ ಮಾಡ್ತಾನೆ. ಬಟ್ ಇಲ್ಲಿ ವರ್ಕರ್ ಕೆಲಸ ಏನಂತಂದರೆ ಅದನ್ನು ಡೆಲಿವರ್ ಮಾಡುವಂಥ ಕರ್ತವ್ಯ ಅಂದರೆ ಕೆಲಸ ಅವನದು ಮಾತ್ರ ಆಗಿರುತ್ತೆ. ಬಟ್ ಇಲ್ಲಿ ಅಂತಿಮ ಎಲ್ಲ ನಿರ್ಧಾರವನ್ನು ಕೈಗೊಳ್ಳುವಂಥ ಅಧಿಕಾರ ಇಲ್ಲಿ ಈ ಓನರ್ಗೆ ಇರುತ್ತೆ. ಹಾಗೆ ಇನ್ ಕೇಸ್ ಏನಾದರೂ ಈ ಓನರ್ ಈ ಒಂದು ವರ್ಕರ್ನ, ಸೊ ಇಲ್ಲಿ ವರ್ಕರ್ನ ಒಂದು ಕ್ರೆಡೆನ್ಷಿಯಲ್ ಅಥವಾ ಈ ಥರ ಒಂದು ಸಾಮರ್ಥ್ಯವನ್ನು ಹೇಗೆ ನಿರ್ಧಾರ ಮಾಡ್ತಾರೆ ಅಂತಂದರೆ, ಸೊ ಇಲ್ಲಿ ರೇಟಿಂಗ್ಸ್ ಅಂತ ಬರುತ್ತೆ. ಓಕೆ, ರೇಟಿಂಗ್ಗಳ ಮೇಲೆ ಅವರ ಒಂದು ಪರ್ಫಾರ್ಮೆನ್ಸನ್ನು ಮೆಜರ್ ಮಾಡ್ತಾರೆ. ಸೊ ಇನ್ ಕೇಸ್ ಇಲ್ಲಿ ಇವರ ಒಂದು ರೇಟಿಂಗ್ ಕಡಿಮೆ ಆದಂಥ ಸಂದರ್ಭದಲ್ಲಿ ಇವರು ಕೆಲಸದಿಂದ ತೆಗೆದು ಹಾಕ್ಬೋದಾಗಿರುತ್ತೆ. ಬಟ್ ಇಲ್ಲಿ ಏನಂತಂದರೆ ಈ ಒಂದು ಕಾಯ್ದೆಯಲ್ಲಿ ಸೊ ಯಾಕೆ ಇವರನ್ನ ನೀವು ಕೆಲಸದಿಂದ ತೆಗೆದು ಅವರನ್ನು ಹಾಕಿದ್ರ ಅಂತ ಹೇಳಿ ಕಾರಣಗಳನ್ನ ಕೂಡ ನೀಡಬೇಕಾಗತ್ತೆ ಅಂತ. ಸೊ ಇದೇನಾಗುತ್ತೆ, ಇದು ಆ ಒಂದು ಕಂಪನಿಯ ಮೇಲೆ ಇದು ಪರಿಣಾಮ ಅಥವಾ ಅದರ ಒಂದು ಸರಳೀಕೃತ ಒಂದು ವ್ಯಾಪಾರದ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ. ಹಾಗೆ ಈ ಒಂದು ಕಾಯ್ದೆ ಅಡಿಯಲ್ಲಿ ಈ ಗಿಗ್ ವರ್ಕರ್ಸರ ಒಂದು ಕನಿಷ್ಠ ವೇತನದ ಬಗ್ಗೆ ಇದು ಯಾವುದೇ ರೀತಿಯ ಒಂದು ಮಾಹಿತಿಯನ್ನು ಇದು ನೀಡಿಲ್ಲ. ಸೊ ನೆಕ್ಸ್ಟ್ ಒನ್, ಈ ಗಿಗ್ ವರ್ಕರ್ಸ್. ಸೊ ಆ್ಯಸ್ ಪರ್ ದ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ 2020 ಇಟ್ ಮೀನ್ಸ್ ಸೊ ಅಂದರೆ ಗಿಗ್ ವರ್ಕರ್ಸ್ ಯಾರಂತಂದರೆ ಅ ಪರ್ಸನ್ ಹೂ ಪರ್ಫಾರ್ಮ್ಸ್ ವರ್ಕ್ ಆನ್ ಪಾರ್ಟಿಸಿಪೇಟ್ಸ್ ಇನ್ ಅ ವರ್ಕ್ ಅರೇಂಜ್ಮೆಂಟ್ ಆ್ಯಂಡ್ ಅರ್ನ್ಸ್ ಫ್ರಮ್ ಸಚ್ ಆ್ಯಕ್ಟಿವಿಟೀಸ್ ಔಟ್ಸೈಡ್ ದಿ ಟ್ರೆಡಿಷನಲ್ ಎಂಪ್ಲಾಯಿ ರಿಲೇಷನ್ಶಿಪ್. ಸೊ ಅಂದರೆ ಇವ್ರೇನು ಮಾಡ್ತಾರೆ ಅಂತಂದರೆ ಇಲ್ಲಿ ಆ ಒಂದು ಕೆಲಸದ ವ್ಯವಸ್ಥೆಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಪಾಲ್ಗೊಳ್ಳಂತು ಅಂದರೆ ಇಲ್ಲಿ ಟೆಂಪ್ರರಿ ಪರ್ಪಸ್ ಆಗಿ ನೇಮಕಗೊಂಡಿರುವಂಥ ಕೆಲಸಗಾರರು ಮಾತ್ರ ಆಗಿರ್ತಾರೆ ಇವರು. ಎಸ್, ಸೊ ಇವರನ್ನು ನಾವು ಎರಡು ರೀತಿಯಲ್ಲಿ ಗಿಗ್ ವರ್ಕರ್ಸ್ನ ನಾವು ಎರಡು ರೀತಿಯಲ್ಲಿ ಇವರನ್ನು ವರ್ಗೀಕರಣವನ್ನು ಮಾಡ್ಬೋದು. ಫಸ್ಟ್ ಒನ್ ಪ್ಲ್ಯಾಟ್ಫಾರ್ಮ್ ಬೇಸ್ಡ್ ಆ್ಯಂಡ್ ನಾನ್ ಪ್ಲ್ಯಾಟ್ಫಾರ್ಮ್ ಬೇಸ್ಡ್ ಅಂತ. ಸೊ ಇಲ್ಲಿ ಪ್ಲ್ಯಾಟ್ಫಾರ್ಮ್ ಬೇಸ್ಡ್ ಅಂತಂದರೆ ಇವರು ಆನ್ಲೈನ್ ಸಾಫ್ಟ್ವೇರ್ ಆ್ಯಪ್ಸ್ಗಳ ಮೂಲಕ ಏನು ಮಾಡ್ತಾರೆ ಅಂತಂದರೆ ವರ್ಕನ್ನು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಜೊಮ್ಯಾಟೊ. ಸೊ ಇದಕ್ಕೆ ಏನಂತಂದರೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಏನಿರುತ್ತೆ, ಇಲ್ಲಿ ಜೊಮ್ಯಾಟೊ ಆ್ಯಪ್ ಇರುತ್ತೆ. ಇನ್ನು ನಾನ್ ಪ್ಲ್ಯಾಟ್ಫಾರ್ಮ್ ಆ್ಯಪ್ ಅಂತಂದರೆ ಇವರು ಇಲ್ಲಿ ಆಫ್ಲೈನಲ್ಲಿ ವರ್ಕ್ ಮಾಡ್ತಾರೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ಡೊಮೆಸ್ಟಿಕ್ ವರ್ಕರ್ಸ್ ಅಂದರೆ ಮನೆ ಕೆಲಸದವರು. ನೆಕ್ಸ್ಟ್ ಒನ್ ಡ್ರೈವರ್ಸ್ ಆಫ್ ಗ್ರೋತ್ ಅಂದರೆ ಈ ಗಿಗ್ ಎಕಾನಮಿ ಎನ್ನುವಂಥದ್ದು ಇದರ ಒಂದು ಬೆಳವಣಿಗೆಗೆ ಕಾರಣವಾಗುವಂಥ ಅಂಶಗಳು ಯಾವುದು ಅಂತಾರೆ. ಫಸ್ಟ್ ಒಂದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ಸೊ ಈಗ ಎಲ್ರಿಗೂ ಕೂಡ ಇಂಟರ್ನೆಟ್ ಲಭ್ಯತೆ ಅನ್ನುವಂತಿದೆ. ಸೊ ಹೀಗಾಗಿ ಇವರು ಕೂಡ ಏನು ಮಾಡ್ಬೋದು ಅಂದರೆ ಪ್ಲ್ಯಾಟ್ಫಾರ್ಮ್ ಬೇಸಾಗಿ ಕೆಲಸವನ್ನು ಮಾಡ್ಬೋದು. ಹಾಗೆ ಅರ್ಬನೈಜೇಷನ್ ನಗರೀಕರಣದ ಒಂದು ಇದು ಕೂಡ ಇಲ್ಲಿ ಅವರಿಗೆ ಅವಕಾಶವನ್ನು ನೀಡುತ್ತೆ. ಸೊ ಅಂದರೆ ಇಲ್ಲಿ ಏನಾಗುತ್ತೆ, ನಗರೀಕರಣ ಹೆಚ್ಚಾದಂತೆ ಸೊ ಈ ಒಂದು ಎಕಾನಮಿಗೆ ಅಂದರೆ ಈ ಗಿಗ್ ಎಕಾನಮಿಗೆ ಬೇಡಿಕೆ ಅನ್ನೋಂಥದ್ದು ಬರುತ್ತೆ. ಸೊ ಇವೆಲ್ಲ ಅಂಶಗಳು ಏನಾಗ್ತದೆ ಅಂತಾರೆ ಈ ಗಿಗ್ ವರ್ಕರ್ಸರ ಮತ್ತು ಈ ಗಿಗ್ ಎಕಾನಮಿಯ ಒಂದು ಬೆಳವಣಿಗೆಗೆ ಕಾರಣವಾಗುವಂಥ ಅಂಶಗಳಾಗಿವೆ. ಸೊ ಈ ಗಿಗ್ ಎಕಾನಮಿಯಿಂದ ಏನೆಲ್ಲ ಬೆನಿಫಿಟ್ಸ್ಗಳಾಗತ್ತೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಆ ಗಿಗ್ ಎಕಾನಮಿಯಲ್ಲಿ ಕೆಲಸ ಮಾಡುವಂಥ ವರ್ಕರ್ಗಳಿಗೆ ಹಾಗೆ ಎಂಪ್ಲಾಯಿಗಳಿಗೆ ಹಾಗೆ ಕನ್ಸ್ಯೂಮರ್ಗೆ ಅಂದರೆ ಬಳಕೆದಾರರಿಗೆ ಯಾವ ರೀತಿ ಸೊ ಇಲ್ಲಿ ಲಾಭ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಒಂದು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್. ಸೊ ಇವ್ರೇನು ಮಾಡ್ಬೋದು ಅಂತಂದರೆ ಶಿಫ್ಟ್ ವೈಸ್ ತಮಗೆ ಅನುಕೂಲವಾಗುವಂಥ ಸಮಯದಲ್ಲಿ ಕೂಡ ಏನು ಮಾಡ್ಬೋದು ಅಂದರೆ ಈ ಕೆಲಸವನ್ನು ಅವರು ಆಯ್ಕೆ ಮಾಡಿಕೊಳ್ಬೋದು. ಹಾಗೆ ದೂರದ ಸ್ಥಳಗಳಿಂದ ಅಂದರೆ ಇವಾಗ ಈ ಪ್ಲ್ಯಾಟ್ಫಾರ್ಮ್ ಬೇಸ್ಡ್ ವರ್ಕನ್ನು ಕೂಡ ಇವರು ಚೂಸನ್ನು ಮಾಡ್ಬೋದಾಗಿರುತ್ತೆ. ಅಂದರೆ ವರ್ಕ್ ಫ್ರಮ್ ಹೋಮ್ ಅವಕಾಶನೂ ಕೂಡ ಇವ್ರಿಗೆ ಇರುತ್ತೆ. ಹಾಗೆ ಒಂದೇ ಅಂದರೆ ಇವರು ಕ್ಯಾನ್ ವರ್ಕ್ 2 or more ಕಂಪ್ನೀಸ್ ಆ್ಯಸ್ ಫ್ರೀಲ್ಯಾನ್ಸರ್. ಸೊ ಅಂದರೆ ತಾತ್ಕಾಲಿಕ ಒಂದು ವರ್ಕರ್ ಆಗಿ ಇವರು 2 ಅಥವಾ 2ಕ್ಕಿಂತ ಹೆಚ್ಚಿನ ಒಂದು ಕಂಪನಿಗಳು ಕೂಡ ಇವರು ಕೆಲಸವನ್ನು ಮಾಡ್ಬೋದಾಗಿರುತ್ತೆ. ಸೊ ಇದು ವರ್ಕರ್ಗಳಿಗೆ ಆಗುವಂಥ ಬೆನಿಫಿಟ್ಸ್. ಆದರೆ ಸೊ ಇನ್ನು ಎಂಪ್ಲಾಯರ್ಸ್ಗಳಿಗೆ ಯಾವ ರೀತಿ ಇದು ಆಗುತ್ತೆ ಅಂತಂದರೆ, ಯಾರು ಎಂಪ್ಲಾಯರ್ಸ್ ಅಂದರೆ ಉದ್ಯೋಗದಾತ, ಯಾರು ಇಲ್ಲಿ ಉದ್ಯೋಗವನ್ನು ನೀಡ್ತಾನಲ್ವಾ, ಸೊ ಆತನಿಗೆ ಏನು ಲಾಭ ಆಗುತ್ತೆ ಅಂತಂದರೆ ಕಾಸ್ಟ್ ಎಫೆಕ್ಟಿವ್ನೆಸ್. ಸೊ ಏನಂತಂದರೆ ಸೊ ಇನ್ ಕೇಸ್ ಏನಾದರೂ ಇವರು ನೇರವಾಗಿ ಕಂಪ್ನಿಯಲ್ಲಿ ಇವರನ್ನು ಹೈರ್ ಮಾಡಿಕೊಂಡ್ರೆ ಸೊ ಇವರಿಗೆ ಬೇಸಿಕ್ ಫೆಸಿಲಿಟಿನ ಕೊಡಬೇಕಾಗತ್ತೆ. ಅಂದರೆ ಫುಡ್ ಆಗಿರ್ಬೋದು, ಅಕೊಮೊಡೇಷನ್ ಆಗಿರ್ಬೋದು, ಹಾಗೆ ಅಲ್ಲೊಂದಿಷ್ಟು ಇಂಟರ್ನೆಟ್ ಸೇವೆಗಳಾಗಿರ್ಬೋದು, ಇವೆಲ್ಲ ಏನಾಗತ್ತೆ ಅಂದರೆ ಈ ಎಂಪ್ಲಾಯರ್ ಮೇಲೆ ಹೊರೆ ಆಗುತ್ತೆ. ಸೊ ಇದು ನೇರವಾಗಿ ಅಂದರೆ ವರ್ಕರ್ಗಳು ಇಲ್ಲಿ
ಪ್ಲ್ಯಾಟ್ಫಾರ್ಮ್ ಬೇಸ್ ಆಗಿ ಕೆಲಸವನ್ನು ಮಾಡೋದ್ರಿಂದ ಸೊ ಇವರ ಒಂದು ಆರ್ಥಿಕ ವೆಚ್ಚ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಹಾಗೆ ಎಬಿಲಿಟಿ ಟು ಸ್ಕೇಲ್ ಕ್ವಿಕ್ಲಿ ಬೇಸ್ಡ್ ಆನ್ ಡಿಮ್ಯಾಂಡ್, ಅಂದರೆ ಈ ಒಂದು ಬೇಡಿಕೆಯ ಮೇರೆಗೆ ಏನು ಮಾಡ್ಬೋದು ಅಂತಾರೆ, ಇವರು ತಮ್ಮ ಕೆಲಸದಲ್ಲಿ ಚೇಂಜಸ್ಸನ್ನು ಮಾಡಲಿಕ್ಕೆ ಸಾಧ್ಯವಾಗತ್ತೆ. ಸೊ ಇನ್ನು ಕನ್ಸ್ಯೂಮರ್ಗೆ ಯಾವ ರೀತಿ ಇದು ಬೆನಿಫಿಟ್ ಆಗುತ್ತೆ ಅಂತಂದರೆ, ಮೊದಲನೇದಾಗಿ ಚೀಪರ್ ಗುಡ್ಸ್ ಆ್ಯಂಡ್ ಸರ್ವಿಸ್. ಸೊ ಇಲ್ಲಿ ಕಡಿಮೆ ಒಂದು ದರದಲ್ಲಿ ಇವರಿಗೆ ಸೇವೆಗಳು ಮತ್ತು ಸರಕುಗಳು ಲಭ್ಯವಾಗುತ್ತೆ. ಸೊ ಇಲ್ಲಿ ಗಿಗ್ ವರ್ಕರ್ಸರು ಫೇಸ್ ಮಾಡ್ತಾ ಇರುವಂಥ ಸವಾಲುಗಳು ಏನಂತಂದರೆ, ಮೊದಲನೇದಾಗಿ ಡಿಜಿಟಲ್ ಡಿವೈಡ್. ಸೊ ಇಲ್ಲಿ ಡಿಜಿಟಲ್ ಡಿವೈಡ್ ಅಂದರೆ ಇಂಟರ್ನೆಟ್ ಸೇವೆಗಳು ಎಲ್ಲ ಒಂದು ಸ್ಥಳದಲ್ಲಿ ಲಭ್ಯ ಇರೋದಿಲ್ಲ. ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷರತೆ, ಡಿಜಿಟಲ್ ಸಾಕ್ಷರತೆ ಅಂದರೆ ಡಿಜಿಟಲ್ ಒಂದು ಪ್ಲ್ಯಾಟ್ಫಾರ್ಮ್ಗಳನ್ನ ಯಾವ ರೀತಿ ಬಳಸಬೇಕನ್ನುವಂಥದ್ದು ಇಲ್ಲಿ ಇದು ಕೆಲವರಿಗೆ ಏನಿರುತ್ತೆ ಅಂದರೆ ಇದು ಎಲ್ಲರಿಗೂ ಕೂಡ ತಿಳಿದಿರುವಂಥ ವಿಷಯವಾಗಿರೋದಿಲ್ಲ. ಹಾಗೆ ಡೇಟಾ ಪ್ರೊಟೆಕ್ಷನ್. ಸೊ ಇಲ್ಲೇನು ಮಾಡಲಾಗತ್ತೆ ಅಂತಂದರೆ, ಗಿಗ್ ವರ್ಕರ್ಗಳ ಒಂದು ಕೆಲಸಕ್ಕೆ ನೇಮಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಅವರ ಒಂದು ಡಿಜಿಟಲ್ ಮಾಹಿತಿಯನ್ನು ಸೊ ಈ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಹಾಕಿರ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಮಾಹಿತಿ ಅನ್ನುವಂಥದ್ದು ಅಥವಾ ಅವರ ಒಂದು ವೈಯಕ್ತಿಕ ವಿಷಯಗಳು ಇಲ್ಲಿ ಉಲ್ಲಂಘನೆ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಲ್ಯಾಕಿಂಗ್ ಎಂಪ್ಲಾಯಿ ಸ್ಟೇಟಸ್. ಸೊ ಪ್ರೆಸೆಂಟ್ ಸೊ ಇವ್ರಿಗೇನಾಗುತ್ತೆ ಅಂದರೆ, ಕೆಲಸದ ಸ್ಥಳಗಳಲ್ಲಿ ಆಗಾಗ ಏನಾಗುತ್ತೆ ಅಂದರೆ ಹರಾಸ್ಮೆಂಟ್ ಅನ್ನುವಂಥದ್ದು ಆಗುತ್ತೆ. ಹಾಗೆ ಇವರನ್ನು ಕೇವಲ ಏನಂತಂದರೆ ಇಲ್ಲಿ ಒಂದು ಕಾಂಟ್ರಾಕ್ಟ್ ಬೇಸ್ ಮೇಲೆ ಇವರನ್ನು ಕೆಲಸಕ್ಕೆ ನೇಮಕ ಮಾಡಲಾಗಿರುತ್ತೆ. ಹಾಗೆ ಇವರ ಒಂದು ಕೆಲಸ ಅನ್ನುವಂಥದ್ದು ಅನ್ಸರ್ಟೈನ್ ನೇಚರ್ ಆಫ್ ಜಾಬ್ ಇದೆ. ಅಂದರೆ ಇವ್ರದ್ದು ಕೆಲಸ ಅನ್ನುವಂಥದ್ದು ಶಾಶ್ವತವಾಗಿರೋದಿಲ್ಲ, ಜಸ್ಟ್ ಟೆಂಪ್ರರಿ ಆಗಿರೋದ್ರಿಂದ ಸೊ ಇವರನ್ನು ಏನು ಮಾಡ್ಬೋದು ಅಂದರೆ ಕೆಲಸದಿಂದ ಕಿತ್ತಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಲ್ಯಾಕ್ ಆಫ್ ಸೋಷಿಯಲ್ ಪ್ರೊಟೆಕ್ಷನ್. ಸೊ ಅಂದರೆ ಇವ್ರಿಗೆ ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯ ಒಂದು ಬೇಸಿಕ್ ಫೆಸಿಲಿಟಿಗಳಾಗಲಿ, ಹಾಗೆ ಅವರಿಗೆ ಹೆಲ್ತ್ ಇನ್ಶೂರೆನ್ಸ್ ಅಂದರೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಅವರಿಗೆ ಆರೋಗ್ಯ ಸಮಸ್ಯೆ ಏನಾದರೂ ಆಗಿದ್ರೆ ಅಥವಾ ಇನ್ ಕೇಸ್ ಆಕ್ಸಿಡೆಂಟ್ ಆಗಿದ್ರೆ ಅವರಿಗೆ ಯಾವುದೇ ರೀತಿಯ ಒಂದು ಪರಿಹಾರ ಅನ್ನುವಂಥದ್ದು ಸಿಗೋದಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನೆಲ್ಲ ಒಂದು ಕ್ರಮಗಳನ್ನು ಕೈಗೊಂಡಿದೆ ಅಂತಂದರೆ, ಮೊದಲನೇದಾಗಿ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ 2020. ಸೊ ಇಲ್ಲಿ ಗಿಗ್ ವರ್ಕರ್ಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ಲೆಜಿಸ್ಲೇಷನ್ ತರಲಾಗುತ್ತೆ. ಸೊ ಇದರ ಉದ್ದೇಶ ಏನಂತಂದರೆ, ಗಿಗ್ ವರ್ಕರ್ಸ್ಗಳ ಒಂದು ಸಾಮಾಜಿಕ ಒಂದು ಭದ್ರತೆಯನ್ನು ಕಾಪಾಡುವಂಥ ಉದ್ದೇಶ ಆಗಿದೆ. ಹಾಗೆ ಕೋಡ್ ಆನ್ ವೇಜಸ್ 2019. ಸೊ ಅಂದರೆ ಇಲ್ಲಿ ಗಿಗ್ ಎಕಾನಮಿಲಿ ಕೆಲಸ ಮಾಡುವಂಥ ವರ್ಕರ್ಗೆ ಕನಿಷ್ಠ ವೇತನವನ್ನು ಸೊ ಇದು ನಿಗದಿಪಡಿಸುತ್ತೆ. ಹಾಗೆ ಈ ಗಿಗ್ ವರ್ಕರ್ಸ್ಗಳಿಗಾಗಿ ಏನು ಮಾಡಲಾಗುತ್ತೆ, ಸೊ ಈ ಸ್ಟಂಪ್ ಪೋರ್ಟಲನ್ನು ಜಾರಿಗೆ ತರಲಾಗುತ್ತೆ. ಹಾಗೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಈ ಗಿಗ್ ವರ್ಕರ್ಸ್ ಅಥವಾ ಆರ್ಗನೈಸ್ಡ್ ವರ್ಕರ್ಸ್ಗಳ ಒಂದು ಇನ್ ಕೇಸ್ ಏನಾದರೂ ಅವರು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆದರೆ ಸೊ ಅವರಿಗೆ ಈ ಒಂದು ಆಕ್ಸಿಡೆಂಟಲ್ ಇನ್ಶೂರೆನ್ಸನ್ನು ನೀಡಲಾಗುತ್ತೆ. ಸೊ 2 ಲಕ್ಷದವರೆಗೆ ಪ್ರತಿ ವರ್ಷ ಬ್ಲ್ಯಾಕ್ ಫಾರ್ ಇಯರ್. ಸೊ ಪ್ರತಿ ವರ್ಷ ಇವರಿಗೆ 2 ಲಕ್ಷ ಏನೋ ನೀಡಲಾಗುತ್ತೆ, ಜೀವ ವಿಮೆಯನ್ನು ನೀಡಲಾಗತ್ತೆ. ಸೊ ನೆಕ್ಸ್ಟ್ ಒನ್, ವೇ ಫಾರ್ವರ್ಡ್. ಪ್ರಾಪರ್ ಎಸ್ಟಿಮೇಷನ್ ಆಫ್ ಗಿಗ್ ವರ್ಕರ್ಸ್ ಬೈ ಹ್ಯಾವಿಂಗ್ ಸಪ್ರೇಟ್ ಎನ್ಯುಮರೇಟಿಂಗ್ ಎಕ್ಸಸೈಸ್. ಸೊ ಫಸ್ಟ್ ಒನ್ ಇವಾಗ ಸೊ ಇಲ್ಲಿ ಗಿಗ್ ವರ್ಕರ್ಗಳ ಒಂದು ಏನು ಮಾಡಬೇಕಾಗಂದರೆ, ನಿರ್ದಿಷ್ಟವಾಗಿ ಅವರ ಒಂದು ಡೇಟಾವನ್ನು ಕಲೆ ಹಾಕಬೇಕಾಗತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಆ್ಯಂಡ್ ಸೆಕೆಂಡ್ ಒನ್, ಎಕ್ಸಿಲರೇಟ್ ಫೈನಾನ್ಷಿಯಲ್ ಇನ್ಕ್ಲೂಷನ್. ಸೊ ಈ ಒಂದು ಗಿಗ್ ಎಕಾನಮಿಲಿ ಕೆಲಸ ಮಾಡುವಂಥ ವರ್ಕರ್ಸ್ಗಳು ಹೆಚ್ಚಾಗಿ ಏನು ಮಾಡ್ತಿರ್ತಾರೆ ಅಂತಂದರೆ, ಇಲ್ಲಿ ಫೈನಾನ್ಷಿಯಲ್ ಒಂದು ಬರ್ಡನಿಂದ ಬಳಲ್ತಾ ಇರ್ತಾರೆ, ಫೈನಾನ್ಷಿಯಲ್ ಬರ್ಡನ್. ಸೊ ಇಲ್ಲಿ ನೀಡುವಂಥ ಒಂದು ಕಡಿಮೆ ವೇತನದಿಂದಾಗಿ ನೀಡ್ತಾ ಇದ್ರೂ ಕೂಡ ಏನು ಮಾಡ್ತಾರೆ ಅಂತಂದರೆ, ಸೊ ಅವರು ಅದಕ್ಕಾಗಿ ದುಡಿತಾ ಇರ್ತಾರೆ ಅಂತಂದರೆ ಅವರಿಗೆ ಹೆಚ್ಚಿನ ಒಂದು ಆರ್ಥಿಕ ಹೊರೆ ಅನ್ನುವಂಥದ್ದು ಇರುತ್ತೆ. ಸೊ ಹೀಗಾಗಿ ಅವರು ಸ್ವತಃ ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅವರಿಗೂ ಕೂಡ ಇಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ಸಾಲ ಸೌಲಭ್ಯವನ್ನು ನೀಡ್ಬೋದಾಗಿರುತ್ತೆ. ಹಾಗೆ ಎನ್ಹ್ಯಾನ್ಸಿಂಗ್ ಸೋಷಿಯಲ್ ಇನ್ಕ್ಲೂಷನ್ ಡಿಜಿಟಲ್ ಎಕಾನಮಿ. ಸೊ ಇಲ್ಲಿ ಈ ಡಿಜಿಟಲ್ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಇಲ್ಲಿ ಸೋಷಿಯಲ್ ಅಂದರೆ ಸಾಮಾಜಿಕ ಒಳಗೊಳ್ಳಿಕೆಯನ್ನು ಸೊ ಇಲ್ಲಿ ಎನ್ಹ್ಯಾನ್ಸ್ ಮಾಡಬೇಕಾಗತ್ತೆ. ಅಂದರೆ ಇಲ್ಲಿ ಹೆಚ್ಚಾಗಿ ಇಲ್ಲಿ ಏನು ಮಾಡ್ಬೋದು ಅಂದರೆ ಮಹಿಳಾ ವರ್ಕರ್ಗಳಿಗೆ ಅಥವಾ ಸೊ ಯಾರು ಇಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರ್ತಾರಲ್ವ, ಸೊ ಅವರಿಗೆ ಇಲ್ಲಿ ಏನು ಮಾಡಬೇಕಂದ್ರೆ ಉದ್ಯೋಗ ಅವಕಾಶವನ್ನು ನೀಡ್ಬೋದಾಗತ್ತೆ. ಹಾಗೆ ಸ್ಕಿಲ್ ಡೆವಲಪ್ಮೆಂಟ್ ಫಾರ್ ಪ್ಲ್ಯಾಟ್ಫಾರ್ಮ್ ಜಾಬ್ಸ್ ಅಂದರೆ ಅವರ ಆ ಒಂದು ಕೌಶಲ್ಯಕ್ಕೆ ಅನುಗುಣವಾಗಿ ಇಲ್ಲಿ ಉದ್ಯೋಗವನ್ನು ಸೊ ನೀಡ್ಬೋದು. ನೆಕ್ಸ್ಟ್ ಟಾಪಿಕ್, ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಅಂತ ಹೇಳಿ.
ಸೊ ಇಂಡಿಯಾ ವೆಲ್ಕಮ್ಡ್ ಇಟ್ಸ್ ಫಸ್ಟ್ ಕಾರ್ಗೋ ಶಿಪ್ at its newly built semi-automated transshipment port in the Vizhinjam Port International Transshipment Deep Water Multi-Purpose Seaport Kerala. ಸೊ ಕೇರಳದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಭಾರತದ ಮೊದಲ ಅಂದರೆ ಈ ಒಂದು ಕೇರಳದ ಮೊದಲ ಕಾರ್ಗೋ ಶಿಪ್ಪನ್ನು ವೆಲ್ಕಮ್ ಮಾಡಿದ್ದಾರೆ. ಅಂದರೆ ಅದನ್ನು ಈ ಸರಕನ್ನು ಸಾಗಾಟನೆ ಮಾಡುವಂಥ ಇದರಲ್ಲಿ ಅದನ್ನು ಇವಾಗ ನಿಯೋಜಿಸಿಕೊಳ್ಳಲಾಗಿದೆ. ಹಾಗಿದ್ರೆ ಈ ಒಂದು ಪೋರ್ಟ್ ಯಾರ ಒಂದು ಒಡೆತನದಲ್ಲಿದೆ ಅಂತಂದರೆ ಗೌರ್ಮೆಂಟ್ ಆಫ್ ಕೇರಳ. ಆ್ಯಂಡ್ ಇದನ್ನು ಇಟ್ ಈಸ್ ಡಿಸೈನ್ಡ್ ಪ್ರೈಮರಿ ಟು ಕ್ಯಾಟರ್ ಟು ಕಂಟೈನರ್ ಟ್ರಾನ್ಸ್ಶಿಪ್ಮೆಂಟ್. ಸೊ ಇದನ್ನು ಈ ಒಂದು ಸರಕುಗಳ ಇಲ್ಲಿ ಕಾರ್ಗೋ ಅಂತಂದರೆ ಸರಕುಗಳ ಒಂದು ಚಲನೆಗಾಗಿ ಇದನ್ನು ಬಳಸಿಕೊಳ್ಳಲಾಗತ್ತೆ. ಈ ಒಂದು ಕಾರ್ಗೋ ಶಿಪ್ಪನ್ನು ಸರ್ಕಾರ ಮತ್ತು ಈ ಪ್ರೈವೇಟ್ ಎಂಟಿಟಿಗಳು ಕೂಡ ಸೇರಿ ಇದನ್ನು ಬಿಲ್ಡನ್ನು ಮಾಡಿದ್ದಾರೆ. ಸೊ ಇಲ್ಲಿ ಈ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಟ್ ಈಸ್ ಅ ಟ್ರಾನ್ಸಿಟ್ ಹಬ್ ವೇರ್ ಕಾರ್ಗೋ ಫ್ರಮ್ ಒನ್ ಶಿಪ್ ಈಸ್ ಟ್ರಾನ್ಸ್ಫರ್ ಟು ಅನದರ್. ಸೊ ಇದೇನಾಗುತ್ತೆ ಅಂತಂದರೆ ಸೊ ಒಂದು ದೊಡ್ಡ ಒಂದು ಶಿಪ್ ಇರುತ್ತೆ. ಸೊ ಆ ಶಿಪ್ನಿಂದ ಏನು ಮಾಡತ್ತೆ ಅಂತಂದರೆ ಈ ಮಾರ್ಗ ಮಧ್ಯದಲ್ಲಿ ಅಂದರೆ ಸಮುದ್ರ ಅಥವಾ ಈ ಒಂದು ಇದರಲ್ಲಿ ಹೋಗಬೇಕಾದ್ರೆ ಸೊ ಇಲ್ಲಿ ಈ ಚಿಕ್ಕ ಹಡಗುಗಳಿಂದ ಏನು ಮಾಡಲಾಗತ್ತೆ ಅಂದರೆ ಈ ಸಾಗಾಟನೆ ಮಾಡುವಂಥ ಸರಕುಗಳನ್ನು ಸೊ ಇದರಲ್ಲಿ ಶಿಪ್ ಮಾಡಲಾಗತ್ತೆ. ಸೊ ಇವುಗಳಿಗೆ ನಾವು ಏನಂತ ಕರಿತೀವಿ ಅಂತಂದರೆ ಕಾರ್ಗೋ ಶಿಪ್ ಅಥವಾ ಈ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಅಂತ ಕರಿತೀವಿ. ಹಾಗಿದ್ರೆ ಯಾಕೆ ಈ ಒಂದೇ ಪೋರ್ಟ್ನಲ್ಲಿ ಈ ಒಂದು ಕಾರ್ಗೋ ಶಿಪ್ಪನ್ನು ನಿಯೋಜನೆ ಮಾಡಿದ್ದಾರೆ ಅಂತಂದರೆ ಮೊದಲನೇದಾಗಿ ಇದರ ಒಂದು ಕಾರ್ಯತಂತ್ರದ ಒಂದು ಪ್ರಾಮುಖ್ಯತೆಯನ್ನು ನೋಡೋದಾದರೆ ಸೊ ಈ ಒಂದು ವಿಜಿಂಜಾಮ್ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಇದು ಜಸ್ಟ್ 10 ನಾಟಿಕಲ್ ಮೈಲ್ಸ್ ಫ್ರಮ್ ದ ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ರೂಟ್ ಕನೆಕ್ಟಿಂಗ್ ಯುರೋಪ್, ಪರ್ಷಿಯನ್ ಗಲ್ಫ್ ಆ್ಯಂಡ್ ಫಾರ್ ಈಸ್ಟ್. ಸೊ ಇಲ್ಲಿ ಈ ಒಂದು ಯುರೋಪ್ ಮತ್ತು ಪರ್ಷಿಯನ್ ಗಲ್ಫ್ನ ಒಂದು 10 ನಾಟಿಕಲ್ ಮೈಲ್ ದೂರದಲ್ಲಿ ಸೊ ಇದೇನಾಗುತ್ತೆ ಸೊ ಈ ಒಂದು ಪೋರ್ಟ್ ಅನ್ನುವಂಥದ್ದು ಕಂಡುಬರುತ್ತೆ. ಹಾಗೆ ಇದರ ಒಂದು ಅಡ್ವಾಂಟೇಜ್ ಅನ್ನು ನೋಡೋದಾದರೆ ಸೊ ಇಟ್ ಈಸ್ ಅ ಕರ್ವಿನಿಯರ್ ಶೇಪ್ ಇದೆ. ಹಾಗೆ ಕೋಸ್ಟ್ ಸೊ ಇದು ಕರ್ವಿಲಿನಿಯರ್ ಶೇಪ್ನಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಈ ಒಂದು ಸ್ಥಳದಲ್ಲಿ ಸುನಾಮಿಗಳು ಅನ್ನುವಂಥದ್ದು ಆಗೋದಿಲ್ಲ. ಸೊ ಹೀಗಾಗಿ ಇದರಿಂದ ಮೇಂಟೆನೆನ್ಸ್ ಕಾಸ್ಟ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಭಾರತ ಈ ಟ್ರಾನ್ಸ್ಶಿಪ್ಮೆಂಟ್ ಹಬ್ನ ಆಗೋದ್ರಿಂದ ಭಾರತಕ್ಕೆ ಏನೆಲ್ಲ ಒಂದು ಮಹತ್ವಗಳಾಗತ್ತೆ ಅಂತ ನೋಡೋಣ. ಸೊ ಫಸ್ಟ್ ಒಂದು ಇದರಿಂದ ಏನಾಗುತ್ತೆ ಭಾರತಕ್ಕೆ ಇಲ್ಲಿ ಆದಾಯ ಅನ್ನುವಂಥದ್ದು ಜನ್ರೇಟ್ ಆಗುತ್ತೆ. ಟ್ರಾನ್ಸ್ಶಿಪ್ಮೆಂಟ್ ಹಬ್ ಹ್ಯಾಸ್ ಪೊಟೆನ್ಷಿಯಲ್ ಟು ಕರ್ಬ್ ರೆವೆನ್ಯೂ ಲಾಸಸ್ ಫಾರ್ ಮೇಜರ್ ಪೋರ್ಟ್ಸ್. ಸೊ ಅಂದರೆ ಈ ಹಿಂದೆ ಈ ಒಂದು ಪ್ರಮುಖ ಬಂದರುಗಳಿಗೆ ಆಗ್ತಾ ಇದ್ದಂಥ ಒಂದು ಆದಾಯದ ನಷ್ಟವನ್ನು ಸೊ ಈ ಒಂದು ಟ್ರಾನ್ಸ್ಶಿಪ್ಮೆಂಟ್ ಏನು ಪೋರ್ಟ್ ಇದೆಯಲ್ವಾ ಸೊ ಇದೇನು ಮಾಡುತ್ತೆ ಆ ಒಂದು ರೆವೆನ್ಯೂ ಲಾಸನ್ನು ತಡೆ ಹಿಡಿಯುತ್ತೆ. ರೆಡ್ಯೂಸ್ ಲಾಜಿಸ್ಟಿಕ್ ಕಾಸ್ಟ್. ಸೊ ಇಲ್ಲಿ ಸಾಗಾಣಿಕಾ ವೆಚ್ಚವನ್ನು ಕೂಡ ಇದೇನು ಮಾಡುತ್ತೆ ಕಡಿಮೆಯನ್ನು ಮಾಡುತ್ತೆ. ಹಾಗೆ ಸೊ ಇದರಿಂದ ಏನಾಗುತ್ತೆ ಇಲ್ಲಿ ಆರ್ಥಿಕ ಬೆಳವಣಿಗೆ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಯಾವ ಮೂಲಕ ಅಂತಂದರೆ ಇದು ಫಾರಿನ್ ಎಕ್ಸ್ಚೇಂಜ್ ರಿಸರ್ವನ್ನು ಸೊ ಇಲ್ಲಿ ಸೇವ್ ಮಾಡುತ್ತೆ. ಹಾಗೆ ಈ ಮೂಲಕ ಈ ವಿದೇಶಿ ನೇರ ಹೂಡಿಕೆಯನ್ನು ಕೂಡ ಇದರಲ್ಲಿ ಈ ಒಂದು ವಲಯದಲ್ಲಿ ಅದನ್ನು ಸೆಳೆಯುತ್ತೆ. ಹಾಗೆ ಸೆಲ್ಫ್ ರಿಲಯನ್ಸ್ ಅಂದರೆ ಇವುಗಳನ್ನು ಭಾರತದಲ್ಲಿ ನಿರ್ಮಾಣ ಮಾಡ್ತಾ ಇರೋದ್ರಿಂದ ಸೊ ಭಾರತ ಈ ಒಂದು ಟ್ರಾನ್ಸ್ಶಿಪ್ಮೆಂಟ್ ಒಂದು ಪೋರ್ಟ್ಗಳಲ್ಲಿ ಏನಾಗುತ್ತೆ ಸ್ವಾವಲಂಬನೆಯನ್ನು ಸಾಧಿಸಿದ ಹಾಗೆ ಆಗತ್ತೆ. ಯಾಕಂದರೆ ಈ ಚೀನಾ ಏನು ಮಾಡ್ತಾ ಇದೆ ಅಂತಂದರೆ ತನ್ನ ಒಂದು ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಮೂಲಕ ಕೂಡ ಸೊ ಈ ಒಂದು ಇಂಡಿಯನ್ ಓಷಿಯನ್ನಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ ಈ ರೀತಿ ಒಂದು ಆ ಶಿಪ್ಗಳನ್ನು ಕೂಡ ಏನು ಮಾಡ್ತಾಯಿದೆ ಬಿಲ್ಡನ್ನು ಮಾಡ್ತಾಯಿದೆ. ಹಾಗಿದ್ರೆ ಇಲ್ಲಿ ಏನೆಲ್ಲ ವಿಷಯಗಳು ಕಂಡು ಬರುತ್ತೆ ಈ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟನ್ನು ಡೆವಲಪ್ ಮಾಡುವಂಥ ಸಂದರ್ಭದಲ್ಲಿ ಅಂತಂದರೆ ಫಸ್ಟ್ ಒನ್ ಇನ್ಸಫಿಷಿಯೆಂಟ್ ನ್ಯಾಚುರಲ್ ಡೆಪ್ತ್. ಸೊ ಇಲ್ಲಿ ಭಾರತದ ಒಂದು ಸಾಗರದ ಆಳವನ್ನು ನೋಡೋದಾದರೆ ಸೊ ಇಲ್ಲಿ ಪ್ರಮುಖವಾಗಿ ಮೇಜರ್ ಪೋರ್ಟ್ಗಳಾದಂಥ ಮುಂಬೈ, ಚೆನ್ನೈ, ಮ್ಯಾಂಗ್ಳೂರು ಮತ್ತು ಟುಟಿಕೋರಿನ್ಗಳಲ್ಲಿ ಕೇವಲ ಡೆಪ್ತ್ ಎಷ್ಟಿದೆ ಅಂದರೆ 10 to 14 ಮೀಟರ್ಸ್ ಇದೆ. ಬಟ್ ಆ್ಯಕ್ಚುಲಿ ಒಂದು ಉತ್ತಮವಾದಂಥ ಟ್ರಾನ್ಸ್ಶಿಪ್ಮೆಂಟ್ ಹಬ್ಗೆ ಎಷ್ಟು ಬೇಕಾಗತ್ತೆ ಡೆಪ್ತು 20 ಮೀಟರ್ ಡೆಪ್ತ್ ಬೇಕಾಗತ್ತೆ. ಹಾಗೆ ಡಿಸ್ಟೆನ್ಸ್ ಫ್ರಮ್ ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಲೈನ್ಸ್. ಸೊ ಅಂದರೆ ಏನು ಇವಾಗ ಅಂತಾರಾಷ್ಟ್ರೀಯ ವ್ಯಾಪಾರ ಏನು ನಡೆಯುತ್ತಲ್ವ ಆ ಒಂದು ಮಾರುಕಟ್ಟೆಗಳಿಂದ ಏನಿದೆ ಅಂತಂದರೆ
ಸೊ ಈ ಕಾರ್ಗೋಗಳ ಅಥವಾ ಈ ಸರಕುಗಳನ್ನ ರವಾನೆಯನ್ನು ಮಾಡುವಂಥ ಶಿಪ್ಗಳ ಒಂದು ದೂರ ಅನ್ನುವಂಥದ್ದು ಬಹಳ ಇದೆ. ಹಾಗೆ ಲೇಬರ್ ಇಶ್ಯೂಸ್, ಸೊ ಇವುಗಳನ್ನ ಹ್ಯಾಂಡಲ್ ಮಾಡುವಂಥ ಸಂದರ್ಭದಲ್ಲಿ, ಅಂದರೆ ಈ ದೊಡ್ಡ ಶಿಪ್ಗಳನ್ನ ಹ್ಯಾಂಡಲ್ ಮಾಡುವಂಥ ಸಂದರ್ಭದಲ್ಲಿ ಸೊ ಇಲ್ಲಿ ಕಾರ್ಮಿಕರ ಲಭ್ಯತೆ ಅಥವಾ ಕಾರ್ಮಿಕರ ಕೊರತೆ ಅನ್ನುವಂಥದ್ದು ಕಾಡುತ್ತೆ. ಹಾಗೆ ಈ ಥರ ಒಂದು ಚಾಲೆಂಜ್ನ ನೋಡೋದಾದರೆ, ಫಸ್ಟ್ ಒನ್ ಸೆಕ್ಯೂರಿಂಗ್ ಫಂಡಿಂಗ್. ಸೊ ಈ ಒಂದು ವಲಯದಲ್ಲಿ ಟ್ರಾನ್ಸ್‌ಶಿಪ್‌ಮೆಂಟ್ ಒಂದು ಪೋರ್ಟನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಹಣಕಾಸಿನ ಒಂದು ಲಭ್ಯತೆ ಬೇಕಾಗತ್ತೆ. ಹಾಗೆ ಲ್ಯಾಂಡ್ ಅಕ್ವೈಜೇಷನ್ ಡಿಲೇಸ್ ಬಿಕಾಸ್ ಆಫ್ ಎನ್ವಿರಾನ್ಮೆಂಟಲ್ ಕನ್ಸರ್ನ್. ಸೊ ಈ ಎಲ್ಲ ಒಂದು ಸವಾಲುಗಳು ಇಲ್ಲಿ ಈ ಟ್ರಾನ್ಸ್‌ಶಿಪ್‌ಮೆಂಟ್ ಪೋರ್ಟನ್ನು ಡೆವಲಪ್ ಮಾಡುವಂಥ ಸಂದರ್ಭದಲ್ಲಿ ಎದುರಾಗತ್ತೆ. ಹಾಗಿದ್ರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನೆಲ್ಲ ಒಂದು ಕ್ರಮಗಳನ್ನು ಕೈಗೊಂಡಿದೆ ಅಂತಂದರೆ, ಫಸ್ಟ್ ಒನ್ ಮ್ಯಾರಿಟೈಮ್ ಅಮೃತ್ ಕಾಲ ವಿಷನ್ 2047 ಅಂತ ಹೇಳಿ. ಸೊ ಈ ಒಂದು ಸ್ಕೀಮ್ನ ಉದ್ದೇಶ ಏನಂತಂದರೆ, ಪ್ಲ್ಯಾನ್ ಟು ಟ್ರಾನ್ಸ್ಫರ್ ಇಂಡಿಯಾಸ್ ಮ್ಯಾರಿಟೈಮ್ ಸೆಕ್ಟರ್. ಸೊ ಅಂದರೆ ಭಾರತದ ಒಂದು ಕಡಲ ವಲಯವನ್ನು ಪರಿವರ್ತಿಸುವಂಥ ಒಂದು ಗುರಿಯನ್ನು ಇದು ಹೊಂದಿದೆ. ಅಂದರೆ ಏನು ನ್ಯಾಚುರಲ್ ಡೆತ್ ಅಂದರೆ ಈ ಒಂದು ಗುಡ್ ಟ್ರಾನ್ಸ್ಪೋರ್ಟ್ ಹಬ್ಗೆ ಏನು ಡೆಪ್ತ್ ಬೇಕಾಗಿದೆಯಲ್ಲ 20 ಮೀಟರ್. ಸೊ ಇದನ್ನು ಏನಂತಂದರೆ ಈಗಾಗಲೇ ಇರುವಂಥ ಒಂದು ಮೇಜರ್ ಪೋರ್ಟ್ಗಳಲ್ಲಿನ ಡೆಪ್ತನ್ನು ಸೊ 18 to 20 ಮೀಟರ್ಗೆ ಇನ್ಕ್ರೀಸ್ ಮಾಡುವಂಥ ಒಂದು ಗುರಿಯನ್ನು ಇದು ಹೊಂದಿದೆ. ಹಾಗೆ ರೆಡ್ಯೂಸ್ ವೆಸೆಲ್ ಕಾಸ್ಟ್. ಸೊ ಇಲ್ಲಿ ವೆಸೆಲ್ ಅಂತಂದರೆ ಶಿಪ್. ಓಕೆ, ಸೊ ಇವುಗಳ ಒಂದು ಖರ್ಚನ್ನು ಕಡಿಮೆ ಮಾಡುವಂಥ ಉದ್ದೇಶವನ್ನು ಹೊಂದಿದೆ. ಹಾಗೆ ಇದರಲ್ಲಿ ಈ ಪ್ರೈವೇಟ್ ಒಂದು ಖಾಸಗಿ ವಲಯದ ಒಂದು ಪಾಲುದಾರಿಕೆಯನ್ನು ಕೂಡ ಇದು ಒಳಗೊಳ್ಳುತ್ತೆ. ಸೊ ಇದಕ್ಕೆ ವೇ ಫಾರ್ವರ್ಡ್ನಲ್ಲಿ, ಸೊ ವೇ ಫಾರ್ವರ್ಡ್ನ ಬರಿಬೇಕಂದ್ರೆ ಮೇಜರಾಗಿ ನಾವು ಯಾವ ರೀತಿ ಬರಿಬೇಕಂತಂದರೆ, ಸೊ ಏನು ಈ ಒಂದು ಟ್ರಾನ್ಸ್‌ಶಿಪ್‌ಮೆಂಟ್ ಹಬ್ ಡೆವಲಪ್ ಮಾಡುವಂಥ ಸಂದರ್ಭದಲ್ಲಿ ಏನು ಚಾಲೆಂಜಸ್ ಎದುರಾಗತ್ತಲ್ವ, ಸೊ ಅದಕ್ಕೆ ನಾವು ಪರಿಹಾರವಾಗಿ ಈ ವೇ ಫಾರ್ವರ್ಡ್ನಲ್ಲಿ ಬರೀಬೇಕಾಗತ್ತೆ. ಫಸ್ಟ್ ಒನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್. ಸೊ ಇಲ್ಲಿ ಮೇಲೆ ನೋಡಿದ ಹಾಗೆ ಸೊ ಇದರಲ್ಲಿ ಹೂಡಿಕೆನ ಆಕರ್ಷಿಸಬೇಕಾಗತ್ತೆ. ಸೊ ನೆಕ್ಸ್ಟ್ ಒನ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಪ್ರಾಜೆಕ್ಟ್ಸ್. ಸೊ ಇಲ್ಲಿ ಕೇವಲ ಪಬ್ಲಿಕ್ಗೆ ಅಂದರೆ ಸರ್ಕಾರವೇ ಮಾಡೋದ್ರಿಂದ ಇದು ಸರ್ಕಾರಕ್ಕೆ ಆರ್ಥಿಕ ಹೊರೆಯಾಗತ್ತೆ. ಅದರ ಜೊತೆಗೆ ಸೊ ಇವರು ಪ್ರೈವೇಟನ್ನು ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡ್ರೆ ಅವರಿಗೆ ಹಣಕಾಸಿನ ಲಭ್ಯತೆ ಅನ್ನುವಂಥದ್ದು ಸಿಗುತ್ತೆ. ಹಾಗೆ ಸ್ಕಿಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್. ಸೊ ಇಲ್ಲಿ ಒಂದು ಸಮಸ್ಯೆಗಳನ್ನ ನೋಡುವಂಥ ಸಂದರ್ಭದಲ್ಲಿ ಇಲ್ಲಿ ಲೇಬರ್ ಇಶ್ಯೂ ಕೂಡ ಕಂಡುಬರುತ್ತೆ. ಸೊ ಹೀಗಾಗಿ ಲೇಬರ್ ಇಶ್ಯೂ ಅಂತ ಬಂದಾಗ ಸೊ ಇಲ್ಲಿ ನಾವು ಏನು ಮಾಡಬೇಕಾಗತ್ತೆ, ಲೇಬರ್ಗೆ ಕೌಶಲ್ಯ ತರಬೇತಿಯನ್ನು ನೀಡಬೇಕಾಗತ್ತೆ. ಸೊ ಇಲ್ಲಿ ಲಾರ್ಜರ್ ಶಿಪ್ಗಳನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ. ಹಾಗೆ ಕಾಂಪಿಟೇಟಿಂಗ್ ವಿತ್ ಇಂಟರ್ನ್ಯಾಷನಲ್ ಪೋರ್ಟ್ಸ್. ಸೊ ಇಲ್ಲಿ ಮೇಜರಾಗಿ ಏನು ಇಂಡಿಯನ್ ಓಷನಲ್ಲಿ ಕಂಡು ಬರ್ತಾ ಇರುವಂಥ ಈ ಚೀನಾದ ಹಡಗುಗಳಿಗೆ ಅಥವಾ ಶಿಪ್ಗಳಿಗೆ ಪ್ರತಿಸ್ಪರ್ಧಿಯಾಗಿ ಭಾರತ ಇಲ್ಲಿ ಕಾಂಪಿಟೇಟ್ ಮಾಡಬೇಕಾಗಿದೆ.